ನನ್ನ ಹೆಸರು ಅಖಿಲ್ ರಾಜ್. ನಮ್ಮ ತಂದೆ ನನ್ಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಅಖಿಲ್, ನಿನ್ ಜೊತೆ ಯಾರು ಇರ್ಲಿ ಇಲ್ದೇ ಇರಲಿ, ನೀನು ದುಃಖದಲ್ಲಿರ್ಲಿ ಖುಷಿಲಿರ್ಲಿ, ಇಲ್ಲಿ ಯಾರು ಯಾವುದು ಪರ್ಮನೆಂಟ್ ಅಲ್ಲ. ಇದು ನಮ್ಮಪ್ಪ ನನ್ನ ಜೀವನದಲ್ಲಿ ಕಲಿಸಿರೋ ಪಾಠ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಿಂಪಲ್. ಮೈ ಡ್ಯಾಡ್, ಮೈ ಹೀರೋ. ಇಡೀ ಪ್ರಪಂಚಕ್ಕೆ ನನ್ನ ಅಖಿಲ್ ರಾಜ್ ಆಗಿದ್ರು ಒಬ್ಬರು ಮಾತ್ರ ನನ್ನ ತುಂಬ ಅಖಿರ ಅಂತ ಕರೀತಿದ್ರು. ಅವರೇ ನಮ್ಮ ತಾಯಿ. ತುಂಬ ಚಿಕ್ಕ ವಯಸ್ಸಲ್ಲೇ ಅಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ. ಅಮ್ಮ, ಅಕ್ಕಿರ ಅಂದ್ರೆ ಏನಮ್ಮ? ಅವತ್ತು ಅವ್ರು ಕೊಟ್ಟಿದ್ದ ಉತ್ತರ ನನ್ಗೆ ಅರ್ಥ ಆಗಲಿಲ್ಲ. ಅದನ್ನ ನೋಡ್ತಾ ಹೋದೆ. ಆ ಜರ್ನಿ ಹೇಗಿತ್ತು ಗೊತ್ತಾ? ಸಾಹಿತಿ ಬರೀ 3 ಅಕ್ಷರ ಮಾತ್ರ ಅಲ್ಲ, ಮೈ ಲವ್, ಮೈ ಲೈಫ್ ಎಲ್ಲ ಆಗಿತ್ತು. ನಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗುವಂಥ ದಿನ ಅವತ್ತು. ಮುಂದೆ ಅವಳು ನನ್ನ ಜೊತೆ ಇರೋದು ನಾನು ನೆನೆಸ್ಕೊಂಡು ಆ ಖುಷಿಯಲ್ಲಿ, ಆ ಎಕ್ಸೈಟ್ಮೆಂಟಲ್ಲಿ ಹೋದೆ. ಅಲ್ಲಾಗಿದ್ದೆ ಬೇರೆ.
ಹೋಗ್ತಾರೆ ತಾವೇ ಹಾಳಾಗ್ತಾರೆ. ಬರುತ್ತೊಂದು ಜಿಂಕೆ ಮರಿ ಎಲ್ಲವೂ ಹೇಳಬೇಡಿ, ಕಣ್ಣಿನ ಭಾಷೆಯಲ್ಲಿ ಮಾಡಿ ಬಿಟ್ರು ತಯಾರಿ. ಯಾರಿಗೂ ಹೇಳದೇನೆ ಲವ್ ಬಿಟ್ಟಾವರಿ, ಅವಳು ಕೈ ಕೊಟ್ಟಾಗ ಊರಿಗೆಲ್ಲ ಹೇಳ್ತಾನ್ರಿ ಬೇಡ ಬೇಡ ಸ್ವಾಮಿ ಈ ಲವ್ ಪಾಯ್ಸನ್ನು, ನಮ್ ಲೈಫ್ ಹಾಳು ಮಾಡೋ ಒಂದು ಕೆಟ್ಟ ಸೀಸನ್ನು. ಎಣ್ಣೆ ಒಳ್ಳೆಯವ್ರಿಗಂತೂ ಇದು ಒಳ್ಳೆ ರೀಸನ್ನು, ಸ್ಲೋ ಸ್ಲೋ ಪಾಯ್ಸನ್ನು. ಬಾರಿ ಬಾರಿ ನಗ್ತಾ ಬರ್ತೀರಿ ನಮ್ಮಳ್ಸಿ ಬಾರಲ್ಲಿ ಕಣ್ಣೀರು ಹಾಕ್ತಾ ಇರ್ತೀರಿ, ನಿಮ್ ಬೈತಾ ಇರ್ತೀರಿ. ಎದೆಯಲ್ಲಿ ಕಟ್ಕೊಂಡ ತಾಜ್ ಮಹಲನ್ನ ನಾವೇ ಕೆಡಬೋಕೆ ಮನ್ಸ ಗೊತ್ತಿಲ್ಲ. ನವ್ವೆ ಇಲ್ಲದ ಬಾಳಿಗೆ ಹೆಣ್ಣೆ ಇಲ್ಲದ ಊರಿಗೆ ಹೇಳಯ್ಯ, ಒಂಟಿಯಾಗಿರೋ ಗಂಡಿಗೆ ಹ್ಯಾಪಿಯಾಗಿರೋ ಲೈಫಿಗೆ ನಾರಿ ಬೇಡಯ್ಯ. ಈಗ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಬೆಳಿಗ್ಗಿಂದ ನಾನೇ ಕಣ್ಣೀರನ್ನು ಬೀಚಲ್ಲಿ ಬಿದ್ದು ಒದ್ದಾಡ್ತಿದ್ದೀನಿ. ಆದ್ರೂ ಒಂದು ಹುಡುಗಿ ಅಳ್ತಿದ್ದಾಳೆ. ಸಮಾಧಾನ ಮಾಡಿಲ್ಲ ಅಂದ್ರೆ ಗಂಡಸ್ ಜಾತಿಗೆ ಅವಮಾನ. ಒಂದು 5 ಸೆಕೆಂಡಲ್ಲಿ ನಿಮ್ ಪ್ರಾಬ್ಲಮ್ ಏನಂತ ಹೇಳು, 3 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬಿಡ್ತೀನಿ. ಅವನ್ಗೇನು, ಅವ್ನ್ ನನ್ ಬಿಟ್ಬಿಟ್ಟು ಆರಾಮಾಗಿದ್ದಾನೆ. ನಾನೇ ಇಲ್ಲಿ ಬೀಚಲ್ಲಿ ಅಲ್ದಾಡ್ತಿರೋದು. ಅವ್ನ್ ನನ್ ಬಿಟ್ಬಿಟ್ಟು ಹೋದ ಅಂತ ಏನ್ ಬೇಜಾರಾಗ್ತಿಲ್ಲ. ಆದ್ರೆ 2 ತಿಂಗಳಲ್ಲಿ 2 ವರ್ಷಕ್ಕಾಗೋಷ್ಟು ಪ್ರೀತಿನ ಸ್ವೈಪ್ ಮಾಡ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಬೇಜಾರಿದೆ. ನಿಮ್ಮನ್ನ ಉಜ್ಕೊಂಡು ಹೋದವ್ರು ಯಾರು ಅಂತ ಕೇಳ್ಬೋದಾ? ಸಂಜಯ್. ಸಂಜಯ್. ಈ ಕೈ ಕೊಡೋರ ಹೆಸರೆಲ್ಲ ಎಸ್ಸಿಂದನೇ ಸ್ಟಾರ್ಟ್ ಹೋಗೋದಾ? ಮತ್ತೆ ಯಾಕೆ ಅವನ ಜ್ಞಾಪಿಸ್ತಾ ಇದ್ಯಾ? ನಾನಾ? ಓಹೋ, ಬಿಟ್ರೆ ಬ್ರೇಕಪ್ ನಾನೇ ಮಾಡಿಸಿದ ಅಂದ್ಬಿಡ್ತಾಳೆ. ಬೇಗ ಒಂದು ಗತಿ ಕಾಣಿಸ್ಬೇಕು. ಈಗ ನೀನು ಸಂಜಯ್ನ ಮರಿಬೇಕಂತಿದ್ಯಾ ತಾನೆ? ಒಂದೇ ನಿಮಿಷದಲ್ಲಿ ಮರ್ಸ್ಬಿಡ್ತೇನೆ ಬಾ. Okay, okay. ನಿನ್ನ ಉಜ್ಕೊಂಡು ಹೋಗೋನ್ ಹೆಸರೇನು ಅಂದ್ರೆ? ಸಂಜಯ್. ಸಂಜಯ್. ಎಲ್ಲ 3 ಸರಿ ಸಂಜಯ್ 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 ಸಂಜಯ್. ಇವತ್ತಿಂದ ಇವಳು ಮನ್ಸಿಂದ ಕನ್ಸಿಂದ ಇವಳು ಎಲ್ಲಾದ್ರಿಂದ ಇನ್ನೊಂದು 5 ಸೆಕೆಂಡಲ್ಲಿ ಎಲ್ಲ ಸಾಕ್ಬಿಡ್ತೀಯ. ಬಾಯ್ ಬಾಯ್ ಸಂಜಯ್. ಇಲ್ಲದೆ ನನ್ನ ಲೈಫಲ್ಲಿ ಏನೂ ಇಲ್ಲ ಅನ್ಕೊಂಡಿದ್ದೆ. ನೋ, ದೇರ್ ಇಸ್ ಸಮಥಿಂಗ್ ಎಲ್ಸ್ ಅಂತ ತೋರಿಸಿದ್ದೆ. ಈ ಲವ್ ಬೀಚಲ್ಲಿ ಸಿಕ್ಕಿ ಅಲ್ಲೇ ಥರ ನನ್ನ ಲೈಫಲ್ಲಿ ಬಂದ್ಲು. Hey, Akhil. What happened? You're not with me. Nan yaar gotta? Yes. Yes. Lavanya. Yes, Lavanya. Look into my eyes and kiss me. So, ನೀನ್ ಸಾಹಿತಿ ನೀನು ಮರ್ತಿಲ್ಲ. ನೋ ಮೋರ್ ಸಾಹಿತಿ.
ಐ ಡೋಂಟ್ ವಾಂಟ್ ಎನಿ ಮೋರ್ ರಿಲೇಶನ್ಶಿಪ್ಸ್ ಇನ್ ಮೈ ಲೈಫ್. ಏನಕ್ಕೆ ನಗ್ತಾ ಇದೆಯಾ? ಏನಕ್ಕೆ ನಗ್ತಾ ಇದೆಯಾ ಹೇಳು? ನೀನ್ ಸಾಹಿತಿ ನೀನು ಕಂಪ್ಲೀಟ್ ಆಗಿ ಮರ್ತಿಲ್ಲ ಅನ್ನೋ ವಿಷಯ ನಿಂಗ್ ಗೊತ್ತಾ? ನನ್ನ ನೋಡು, ನನ್ನ ಕಣ್ಣು ನೋಡು. ಸಾಹಿತಿ ಇಲ್ಲ ಇಲ್ಲ ಅವಳು. ನನ್ನ ಕಣ್ಣಲ್ಲಿ ಕಾಣಿಸ್ತಿಲ್ವಾ ಅವಳು ಇಲ್ಲ ಅಂತ? ಹಾ ನೋಡು. அண்ணா எனக்கு ஒரு பொண்ணு வேணும்ண்ணா. ಹುಡುಗಿ ಹುಡುಗನ್ ಗೊತ್ತೇ ಇರೋ ಹುಡುಗಿನ ಬಲವಂತ ಮಾಡಿ ಈ ಬಾಟ್ಲು ತಗೊಂಡು ಅವನ್ ತಲೆ ಮೇಲೆ ಹೊಡೆದು ಆ ಹುಡುಗಿನ ಎತ್ತಾಕೊಂಡು ಹೋಗ್ಬೇಕು ಅಂತ ಆಸೆ ಕಣಣ್ಣ. ಪ್ಲೀಸ್. ಮಗ ಇವನು. ಅವ್ರು ಯಾರು ನನಗೆ ಗೊತ್ತಿಲ್ಲ, ಬಟ್ ಒಬ್ಬೊಬ್ಬರು ಬ್ಯಾಡ್ ಇಂಟೆನ್ಷನ್ಸ್. ಸ್ಟ್ರೇಂಜರ್ಸ್, ಬ್ಯಾಡ್ ಇಂಟೆನ್ಷನ್ಸ್ ಲೀಡ್ ಟು ಫೈಟ್. ಫೈಟ್ ಮಾಡೋಕೆ ಒಂದೇ ಒಂದು ರೀಸನ್, ಲವ್. ಅಖಿಲ್, ನೀನೇನ ಹೊಡೆದಿದ್ದು? ಏನು ನನ್ನೇನು ಅವರು ಅನ್ಕೊಂಡ್ಬಿಟ್ಟಿದ್ಯಾ? ಅವ್ರೇನೋ ಚೆನ್ನಾಗಿ ಕುಡ್ದಿರ್ತಾರೆ, ನೀನ್ ಹೋಗಿ ಸುಮ್ನೆ ಟಚ್ ಮಾಡಿರ್ತ್ಯಾ, ಅವ್ರು ಬಿದ್ದೋಗ್ಬಿಟ್ಟಿರ್ತಾರೆ. ಸ್ವಲ್ಪ ಸೊ ಅಂತೂ ಇಂತೂ ಬ್ಯಾಂಗ್ಳೂರ್ ಹುಡ್ಗ ಬ್ಯಾಂಗ್ಳೂರ್ ಹುಡ್ಗಿ ಗೋವಾದಲ್ಲಿ ಫ್ರೆಂಡ್ಸ್ ಆದಂಗಾಯ್ತು.
ಮತ್ತೆ ಯಾವಾಗ ಸಿಗೋದು? ಸಿಗೋಣ. ನನಗೂ ನಿನಗೂ ಯಾರಾದ್ರೂ ಕೈ ಕೊಟ್ಟಾಗ ಒಬ್ರಿಗೊಬ್ರು ಕೈ ಹಿಡಿಯೋದಕ್ಕೆ ಸಿಗೋಣ. ವೆರಿ ಫನಿ. ಎನಿವೇಸ್, ಟೇಕ್ ಕೇರ್, ಬೈ, ಸಿ ಯು. ಅಖಿಲ್, ಐ ವಾಂಟ್ ಟು ಗಿವ್ ಯು ಅ ಬಿಗ್ ಹಗ್. ಗೋವಾಯಿಂದ ಫ್ರೆಂಡ್ಸನ್ನ ಡ್ರಾಪ್ ಮಾಡಿ ಮನೆ ಹತ್ರ ಬಂದೆ. ಅಲ್ಲಿ ನನಗೋಸ್ಕರ ಒಂದು ಸರ್ಪ್ರೈಸ್, ಶಾಕಿಂಗ್, ಐ ಡೋಂಟ್ ನೋ. ಅಖಿಲ್, ನೀನು ಬಂದಾಗ ಗೇಟ್ ತೆಗಿಬೇಡ ಅಂತ ಹೇಳಿದ್ದು ನಾನೇ. ನೀನು ಒಂದು ವಾರ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಾ ಇದ್ದೆ ಅಂತ ಕೇಳೋ ಪೇಷನ್ಸ್ ನನಗಿಲ್ಲ. ಅದನ್ನ ಹೇಳೋಂತ ವಯಸ್ಸು ನಿಂದಲ್ಲ. ಈ 26 ವರ್ಷದಲ್ಲಿ ನೀನು ಯಾವತ್ತೂ ತಿದ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಇವತ್ತು ನನ್ನ ಸೈಲೆನ್ಸ್ ನ ಬ್ರೇಕ್ ಮಾಡೋದು ಸಿಚುಯೇಷನ್ ನೀನು ಕ್ರಿಯೇಟ್ ಮಾಡಿದ್ಯಾ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಒಂದು ಕ್ವಾಲಿಟಿನೂ ನಿನ್ನ ಹತ್ರ ಇಲ್ಲ. ಮತ್ತೆ ಯಾವಾಗ ಸಿಗೋದು? ಸಿಗೋಣ. ನನಗೂ ನಿನಗೂ ಯಾರಾದ್ರೂ ಕೈ ಕೊಟ್ಟಾಗ ಒಬ್ರಿಗೊಬ್ರು ಕೈ ಹಿಡಿಯೋದಕ್ಕೆ ಸಿಗೋಣ. ವೆರಿ ಫನಿ. ಎನಿವೇಸ್, ಟೇಕ್ ಕೇರ್, ಬೈ, ಸಿ ಯು. ಅಖಿಲ್, ಐ ವಾಂಟ್ ಟು ಗಿವ್ ಯು ಅ ಬಿಗ್ ಹಗ್. ಫ್ರೆಂಡ್ಸನ್ನ ಡ್ರಾಪ್ ಮಾಡಿ ಮನೆ ಹತ್ರ ಬಂದೆ. ಅಲ್ಲಿ ನನಗೋಸ್ಕರ ಒಂದು ಸರ್ಪ್ರೈಸ್, ಶಾಕಿಂಗ್, ಏನಂತ ಹೇಳೋದು. 26 ವರ್ಷದಲ್ಲಿ ನೀನು ಯಾವತ್ತೂ ತಿದ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಇವತ್ತು ನನ್ನ ಸೈಲೆನ್ಸ್ ನ ಬ್ರೇಕ್ ಮಾಡೋದು ಸಿಚುಯೇಷನ್ ನೀನೇ ಕ್ರಿಯೇಟ್ ಮಾಡಿದ್ಯಾ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಒಂದು ಕ್ವಾಲಿಟಿನೂ ನಿನ್ನ ಹತ್ರ ಇಲ್ಲ. ನಿನಗೆ ರೆಸ್ಪಾನ್ಸಿಬಿಲಿಟಿ ಬಂದು ನನ್ನ ಬಿಸ್ನೆಸ್ ನೋಡ್ಕೊಂಡು ನನ್ನ ಪ್ರೆಷರ್ನ ಕಮ್ಮಿ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಬೇಡದಿರೋ ಟೆನ್ಷನ್ ಕೊಟ್ಟು ಅದನ್ನ ಜಾಸ್ತಿ ಮಾಡ್ತಾ ಇದೀಯಾ. 4 years ಇಂದ ಕಂಪನಿಗೆ ಆಗ ಜಾಯ್ನ್ ಆಗ್ತೀನಿ, ಈಗ ಜಾಯ್ನ್ ಆಗ್ತೀನಿ ಅಂತ ಪೋಸ್ಟ್ ಪೋನ್ ಮಾಡ್ತಾನೆ ಇದೀಯಾ. ನಾನು ನಿನಗೆ ಕೊಟ್ಟಿದ್ದ ಟೈಮ್ ಮುಗೀತು. ಇನ್ ಮುಂದೆ ನಿನಗಿಷ್ಟ ಬಂದಿದ್ದ ಲೈಫ್ನ ನೀನು ಅನ್ಕೊಂಡಿರೋ ತರ ಲೀಡ್ ಮಾಡು. ಆಲ್ ದ ಬೆಸ್ಟ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಚೆನ್ನಾಗಿ ನೆನ್ಪಿಟ್ಕೋ. ಇನ್ ಮುಂದೆ ನಿನ್ನ ಹತ್ರ ಪರ್ಸ್ ಇರುತ್ತೆ, ಅದರಲ್ಲಿ ದುಡ್ಡು ಇರೋದಿಲ್ಲ. ATM ಕಾರ್ಡ್ ಇರುತ್ತೆ, ಅದರಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಯಾಕೆಂದ್ರೆ ನಿನಗಿಷ್ಟ ಆಗಿದ್ದ ಲೈಫ್ ನಾನು ಸಪೋರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಕಾರ್ಕಿನ ವಾಚ್ಮನ್ ಕೊಟ್ಟು ಹೋಗ್ತೀಯ ಅಂತ ನನಗೆ ಗೊತ್ತು. ನಾನು UK ಇಂದ ಬರೋ ಅಷ್ಟರಲ್ಲಿ ನೀನು ಮನೆಯಲ್ಲಿ ಇರೋಲ್ಲ ಅಂತನೂ ನನಗೆ ಗೊತ್ತು. ಪ್ಲೀಸ್ ಡೂ ಇಟ್. ಈ ಥರ ಒಂದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನು ಮಾಡ್ಬೇಕಂತ ಗೊತ್ತಿಲ್ಲದೆ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಅಂಥ ಟೈಮಲ್ಲಿ ನಂಗೆ ನೆನಪಾಗಿದ್ದು ಒಂದೇ ಹೆಸರು, ಸುಮನ್, ಮೈ ಚೈಲ್ಡ್ಹುಡ್ ಫ್ರೆಂಡ್. ಸುಮನ್, ಯದೇ ಫಮಿ ಕಣೋ. ಮಗ, ನಿನಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನೇ ಮಾಡ್ದೆ. ಅಖಿಲ, ನಿನ್ಗೊಂದ್ ಸರ್ಪ್ರೈಸಿಂಗ್ ನ್ಯೂಸ್ ಕಣೋ. ಏನು? ನಾನು, ಹರ್ಷ, ನಿವಿ, ರೀತು ಎಲ್ರು US ಹೋಗ್ತಾ ಇದೀವೋ. ವೀಸಾ ಬರೋದು 15 days ಲೇಟ್ ಆಗುತ್ತೆ ಅನ್ಕೊಂಡಿದ್ನ. ನೆನ್ನೆನೆ ಬಂದ್ಬಿಡ್ತಂತೆ. ಮನೆಗೆ ಹೋಗಿದ ತಕ್ಷಣ ಗೊತ್ತಾಯ್ತು. ನನಗ್ ಗೊತ್ತು ಅಖಿಲ, ನೀನ್ ಇದನ್ ಕೇಳಿ ಎಷ್ಟು ಖುಷಿ ಪಡ್ತಾ ಇರ್ತೀಯ ಅಂತ ಅಲ್ವಾ? ಅದ್ ಸರಿ, ನೀನೇನೋ ಹೇಳ್ಬೇಕು ಅನ್ಕೊಂಡಿದ್ಯಲ್ಲೋ, ಏನೋದು ಹೇಳೋ ಅಖಿಲ. ಏನಿಲ್ಲ ಕಣೋ, ಮನೆಗೆಲ್ಲರೂ ಸೇಫಾಗಿ ರೀಚ್ ಆದ್ರ ಅಂತ ಕೇಳ್ಬೇಕನ್ಕೊಂಡೆ. ಮಗ, ನನಗ್ ಕಂಡ್ರೆ ಅದು ಎಷ್ಟು ಇಷ್ಟನೋ ನಿಂಗೆ. ಸಿವ್ ಮಗ, ಬಾಯ್, ಟೇಕ್ ಕೇರ್. ಲಾವಣ್ಯ, ಹಲೋ ದೇವದಾಸ, ಹೇಗೋ ಇದ್ಯಾ?
ಏನೋ ಅಖಿಲ್ ಗೊತ್ತಿಲ್ಲ, ನೀನ್ ಬಂದ್ಮೇಲೆ ಗೋವಾ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಹಾಗೆ ಯೋಚನೆ ಮಾಡ್ತಾ 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 ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ನೀನ್ ಅದ್ ಹೇಗ್ ಬರ್ತೀಯೋ ನಂಗೆ ಗೊತ್ತಿಲ್ಲ. ಇನ್ ಅರ್ಧ ಗಂಟೆ ನಾನು ನಿನ್ನ ನೋಡ್ಬೇಕು ಅಷ್ಟೇ. ಅಬ್ಬಾ ಫೈನಲಿ. ಲೋ ದೇವದಾಸ, ಯಾಕೋ ಇಷ್ಟೊಂದ್ ಬ್ಲಾಂಕ್ ಆಗಿದ್ಯಾ? ವೆನ್ ಲಾವಣ್ಯ ಇಸ್ ಹಿಯರ್, ನೋ ಫಿಯರ್. ನಾವಿಬ್ರು ಮೀಟ್ ಆಗಿದ್ದ ಆಕ್ಸಿಡೆಂಟೇ ಇರಬಹುದು, ಆದ್ರೆ ಅದು ಅನ್ಸತ್ತೆ ಅವತ್ತು ನಾನ್ ರೋಡಲ್ಲಿದ್ದೆ, ಇವತ್ ನೀನಿದ್ಯಾ. ಲೊಕೇಶನ್ ಚೇಂಜ್ ಆದ್ರೆ ಸೇಮ್ ಸಿಚುವೇಶನ್. ಹೇಗಿದ್ರು ಈ ಫ್ಲಾಟ್ ಅಲ್ಲಿ ಒಬ್ಳೇ ಇದ್ದೀನಿ. ಮಾಮ್ ಅಂಡ್ ಡ್ಯಾಡ್ ಆರ್ ಇನ್ US. ನಿಮ್ಮಪ್ಪ ನಿನ್ನ ಮತ್ತೆ ಕರೆಯೋವರೆಗೂ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಡು. ತಗೋ, ದಿಸ್ ಇಸ್ ಫಾರ್ ಯು. ಚಿಯರ್ಸ್. ಹೇ ವೇಟ್. ಇಲ್ಲಲ್ಲ, ನನ್ ಫೇವ್ರೆಟ್ ಸ್ಪಾಟ್ ಇದೆ, ತೋರಿಸ್ತೀನಿ. ಅಖಿಲ್, ನನಗ್ ಲೈಫಲ್ಲಿ ಬೇಜಾರಾದಾಗ ನಾನು ಒಬ್ಳೇ ಇಲ್ಲಿಗ್ ಬಂದು ಕೂತ್ಕೊಂಡು ಕುಡ್ಕೊಂಡು ನನ್ನಷ್ಟಕ್ಕೆ ನಾನ್ ಮಾತಾಡ್ಕೊಂಡು ಹಳೇ ಸಾಂಗ್ಸ್ ಕೇಳ್ಕೊಂಡು ಇರ್ತಿದ್ದೆ. ನೀನ್ ಬಂದ್ಮೇಲೆ ಎಲ್ಲ ಹಾಳಾಗೋಯ್ತು. ಹೇ ಕೂಲ್, ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಯು ನೋ ವಾಟ್ ಅಖಿಲ್, ನೀನ್ ನನ್ನ ಲೈಫಿಗೆ ಬಂದ್ಮೇಲೆ ಐ ಫೀಲ್ ಸೋ ಗುಡ್, ಗೊತ್ತಾ? ಸೊ ನಿನ್ ಫ್ಯಾಮಿಲಿ ಬಗ್ಗೆ ಹೇಳು. ನನಗೆ ಅಂತಿರೋದು ನನ್ನ ಲೈಫಲ್ಲಿ ನಮ್ಮ ತಂದೆ ಒಬ್ರೆ. ಮಾಮ್? ಅಮ್ಮ ಇದ್ದಾರೆ ಫೋಟೋಲಿ. ಓ ಗಾಡ್, ಐ ಆಮ್ ಸೋ ಸಾರಿ ಅಖಿಲ್, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಲವ್, ನಿಮ್ಮ ಅಪ್ಪ ಅಮ್ಮ US ಅಲ್ಲಿ ಇದ್ರೆ ನೀನೇನೇ ಮಾಡ್ತಾ ಇದ್ಯಾ ಒಬ್ಳೇ ಇಲ್ಲಿ? ಇರ್ತಾರಲ್ಲ ನಿನ್ನಂಥ ರೋಡಕ್ ಬಂದಿರೋರು, ಅವ್ರಿಗೆಲ್ಲ ಶೆಲ್ಟರ್ ಕೊಡ್ತಾ ಇರ್ತೀನಿ. ಓಹೋ. ಹೇ, ಮತ್ತೆ ತಮಾಷೆ ಮಾಡ್ದೆ ಅಷ್ಟೇ ಕಣೋ. ಆಕ್ಚುಲಿ ಏನ್ ಗೊತ್ತಾ, ನನಗ್ ಚಿಕ್ಕ ವಯಸ್ಸಿಂದ ಸಿನಿಮಾ ಅಂದ್ರೆ ಹುಚ್ಚು. ಫಿಲ್ಮ್ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ನನ್ ಲೈಫ್ ಟೈಮ್ ಆಂಬಿಷನ್. ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಇಲ್ಲ. ಟು ಡೂ, ಲಾವಣ್ಯಂಗ್ ಏನ್ ಇಷ್ಟನೋ ಅದನ್ನೇ ಮಾಡೋದು. ಐ ವಾಂಟ್ ಟು ಬಿ ಅ ಫಿಲ್ಮ್ ಮೇಕರ್. ಒಂದು ಚಿಕ್ಕ ಸಿನಿಮಾ ಮಾಡಿ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಂಬಿಷನ್. ನೀನ್ ಪಕ್ಕ ದೊಡ್ಡ ಡೈರೆಕ್ಟರ್ ಆಗ್ತೀಯ ಕಣೆ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಅದ್ ಹೇಗೋ ಹೇಳ್ದೆ? ಇಷ್ಟು ಬೇಗ ನನ್ನ ಲೈಫ್ಗೆ ಡೈರೆಕ್ಷನ್ ತೋರಿಸಿದ್ಯಾ ಅಂದ್ಮೇಲೆ ನೀನ್ ಡೈರೆಕ್ಟರ್ ಆಗದೆ ಇರ್ತೀಯಾ? ಸರಿ, ನಾನ್ ಬರ್ತಿರೋ ಕತೆ ಕೇಳ್ತೀಯಾ? ಓಕೆ. ಓಪನ್ ಮಾಡಿದ್ರೆ ಅಖಿಲ್, ಇವತ್ತು ಇಂಡಸ್ಟ್ರಿಯಲ್ಲೇ ದೊಡ್ಡ ಪ್ರೊಡ್ಯೂಸರ್ ಜೊತೆ ಮೀಟಿಂಗ್. ಎಷ್ಟೊಂದು ಪ್ರೊಡ್ಯೂಸರ್ ಆದ್ರೇನು, ಹೋಗ್ತಿರೋದು ಯಾರು? ನಾನು, ಲಾವಣ್ಯ. ಅವ್ರಿಗೆ ಕತೆ ಹೇಳಿ ಒಪ್ಸಿ ಇಂಪ್ರೆಸ್ ಮಾಡಿ ಸಂಜೆ ಬಂದು ನಿನಗೆ ಟ್ರೀಟ್ ಕೊಡಿಸ್ತೀನಿ. ಅಂದಾಗೆ ನೀನು ವಯಸ್ಸಿಗೆ ಬಂದಿರೋ ಹುಡುಗ, ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಾರ್ದು. ನನಗೆ ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ಪಕ್ಕದಲ್ಲೇ ಒಂದ್ ಕಾಫಿ ಡೇ ಇದೆ, ಒಳ್ಳೊಳ್ಳೆ ಫಿಗರ್ಸ್ ಬರ್ತಾರೆ. ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ರೆಸ್ಟ್ ತಗೋ, ಆಯ್ತಾ? ಅಲ್ಲಲ್ಲ, ಮನೇಲಿ. ಸಂಜೆ ಬಂದು ಐ ಟೇಕ್ ಯು ಔಟ್. ಟೇಕ್ ಕೇರ್ ಅಖಿಲ್. ಓಕೆ ಬಾಯ್. ಹುಷಾರು. ಏ ಇಡಿಯಟ್, ವಿಶ್ ಮಾಡೋ ಕಾಮನ್ ಸೆನ್ಸ್ ಕೂಡ ಇಲ್ವೇನೋ? ಆಲ್ ದಿ ಬೆಸ್ಟ್. ಬಾಯ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಹೆಸರು ಲಾವಣ್ಯ ಅಂತ. ನಿಮ್ ಮ್ಯಾನೇಜರ್ ಫೋನ್ ಮಾಡಿ ಮಾತಾಡ್ದೆ, ನೀವ್ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದೆ ಸರ್ ಅಂತ. ಬಾಮ್ಮ ಕೂತ್ಕೋ ಬಾ. ಥ್ಯಾಂಕ್ ಯು ಸರ್.
ಏನಮ್ಮ ಕತೆ? ವೆರಿ ಇಂಟ್ರೆಸ್ಟಿಂಗ್ ಕತೆ ಇದೆ ಸರ್, ನಮ್ ಗಾಂಧೀಜಿ ಬಗ್ಗೆ. ಓ, ನಮ್ ಗಾಂಧಿ ತಾತ ಬಗ್ಗೆ ಇಲ್ಲೇ ಗೊತ್ತಾಗುತ್ತೆ ನೀನ್ ಎಂತ ಕ್ರಿಯೇಟರ್ ಅಂತ. Thank you, sir. ಯಾವುದೇ ಕತೆ ಏನ್ ಕತೆ ಹೇಳಮ್ಮ. ಸರ್ ಓಕೆ ಸರ್, ಕಥೆ ಓಪನ್ ಆದ್ರೆ ಈಗ ಆಗ್ತಾ ಇತ್ತು ಕತೆ. ಒಂದ್ ನಿಮಿಷ. ಓಕೆ ಸರ್. ಹಲೋ ಏ ಮಗ, ಹೊಸ ಗೆಸ್ಟ್ ಹೌಸ್ಗೆ ಗೊಂಬೆ ತಗೊಂಬ ಅಂತ ಹೇಳಿದ್ನಲ್ಲ, ಅದನ್ನ ಕ್ಯಾನ್ಸಲ್ ಮಾಡು. ಇಲ್ಲೇ ಹೊಸ ಗೊಂಬೆ ಸಿಕ್ಕೈತೆ. ಹಾ, ಅದೇನಿಲ್ಲ, ನನ್ನ ಹೆಂಡತಿಗೆ ಗೊಂಬೆ ತಗೊಂಬರೋದು ಇಷ್ಟ ಇಲ್ಲ. ಅವಳು ಊರಿಗೆ ಹೋಗೋದೇ ಕಾಯ್ತಾ ಇರ್ತೀನಿ. ಅವಳು ಊರಿಗೆ ಹೋಗಿದ ತಕ್ಷಣ ಅವಾಗ ಹೋಗಿ ತಗೊಂಬಂದು ಹೊಸ ಗೊಂಬೆ ಇಟ್ಬಿಡ್ತೀನಿ. ಹೆಂಗೆ ಐಡಿಯಾ? ಸೂಪರ್ ಸರ್. ಓಕೆ ಸರ್. ಸರ್ ಹಾಗೇ ಕತೆ ಓಪನ್ ಆದ್ರೆ ಟ್ರೈನ್ ಸ್ಲೋ ಮೋಷನ್ ಅಲ್ಲಿ ಬಂದು ಟ್ರೈನ್ ಎಲ್ಲೋಗುತ್ತದು? ಕ್ಲೈಮ್ಯಾಕ್ಸ್ ಅಲ್ಲಿ ಗಾಡ್ಸಿ ಶೂಟ್ ಮಾಡಿ ಸರ್. ಸರ್ ಕಥೆ ಆಗೋಯ್ತು ಸರ್. ಅಷ್ಟು ಬೇಗ ಆಗೋಯ್ತಾ? ಅದ್ಭುತ ಕತೆ ನಮ್ಮ. ಸರಿ ಸರ್. ತಮಟೆ ತಗಬರಲೇ, ತಗಬರ. ನೋಡಿ ಚಿನ್ನ, ಇದು ನನ್ನ ಸೆಂಟಿಮೆಂಟ್ ಲಾಂಗು. ನೀನ್ ಏನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ, ಆದ್ರೆ ಈ ಪಿಕ್ಚರ್ ಅಲ್ಲಿ ಹೀರೋ ಮಾತ್ರ ಲಾಂಗ್ ಇಟ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡೆದ ಅನ್ಕೋ, ಪಿಕ್ಚರ್ ಸೂಪರ್ ಹಿಟ್ಟು. ಆಮೇಲೆ ಒಂದ್ ಕೆಲ್ಸ ಮಾಡಮ್ಮ, ನಾಳೆ ನಮ್ಗೆ ಎಸ್ ಬಂದ್ಬಿಡು, ಅಲ್ಲೊಂದ್ ಚಿಕ್ಕ ಪಾರ್ಟಿ ಮಾಡೋಣ ಅಂತ. ಯಾಕಂದ್ರೆ ನಾವಿಬ್ರು ಗಂಡ ಹೆಂಡತಿ ಇದ್ದಂಗಲ್ವಾ? ಅಲ್ಲಮ್ಮ, ಡೈರೆಕ್ಟರ್ ಹೆಂಡತಿ ಇದ್ದಂಗೆ, ಪ್ರೊಡ್ಯೂಸರ್ ಗಂಡ ಇದ್ದಂಗೆ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ ಹೇಳಕ್ ಬಂದೆ. ಆಮೇಲೆ ಟೈಮ್ ಆಯ್ತು, ನೀವ್ ನೋಡಮ್ಮ ಬೇಗ. ಬರಂಗ್ ಮಾಡಪ್ಪ. Excuse me, your bill, sir? Yeah. Thank you, sir. Excuse me, sir. Your card is not working, sir. Give me 5 minutes, please. Sure, sir. ಇನ್ ಮುಂದೆ ನಿನ್ನ ಹತ್ರ ಪರ್ಸ್ ಇರುತ್ತೆ, ಅದರಲ್ಲಿ ದುಡ್ಡು ಇರೋದಿಲ್ಲ. ATM ಕಾರ್ಡ್ ಇರುತ್ತೆ, ಅದರಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಯಾಕೆ? ನಿನಗಿಷ್ಟ ಆಗಿದ್ದು ಲೈಫ್ ಲೀಡ್ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಮತ್ತೆ ನನ್ನ ಪರಿಸ್ಥಿತಿ ನೋಡ್ ನಗ್ತಿದ್ಯಲ್ಲ? ನೀನ್ ನೋಡ ನಗ್ಬಾರ್ದು ಅಂದ್ರೆ ತಗೋ ಈ ಕಾರ್ಡ್ ಇಟ್ಕೋ. ಬೇಡ ತಗೋಳೋ, ಬೇಡ. ತಗೋ. ಥ್ಯಾಂಕ್ ಯು. ಹೌದು, ಹೋಗಿದ್ ಕೆಲ್ಸ ಏನಾಯ್ತು? ಮುನ್ನ ಮರ್ನ ಕನಸು ಖಾಲಿ ಆದ ಕ್ಷಣ ಕಾರಣ ಹಾಟು ಇಷ್ಟಪಟ್ಟಿದ್ದನ್ನ ತಂದಾನ
ತಕ್ಕಲ್ ಹೋಗುಮ್ಮ high and high in the sky ಕೈಯ ಹಿಡಿದು ಕಣ್ಣು ಬರಿನ smile infinite energy what a feeling tonight. ಏಯ್ ಪುಟ್ಲಕ್ಷ್ಮಿ ಕೊಡೆ ಕೊಡಲ್ಲ ಕಣೋ, ಇನ್ನೊಂದ್ಸರಿ ದುಡ್ಡು ಗಿಡ್ಡು ಅಂತ ಕೇಳಿದ್ರೆ ತಲೆ ಮೇಲೆ ಚಪ್ಪಲಿ ಕಲ್ಲ ಹಾಕ್ಬಿಡ್ತೀನಿ. ತಾಳಿ ಕಟ್ಟಿದ್ ಗಂಡನಿಗೇನೆ ಸಾಯಿಸ್ತೀನಿ ಅಂತ ಎಷ್ಟೇ ಕೊಬ್ಬು. ಏಯ್ ಕಟ್ಟಿರೋ ತಾಳಿನ ನೀನೇ ಕಿತ್ಕೊಂಡೋಗಿ ಆ ಬಾರ್ ಅಂಗಡಿಯವನ್ ಎದೆ ಮೇಲೆ ಹಾಕಿದ್ಯಲ್ಲ, ನೀನು ಒಬ್ಬ ಗಂಡ್ಸ. ಕೊಡೋ 30 ರೂಪಾಯಿಗೆ ಏನೇನೋ ಮಾತಾಡ್ತೇನೆ. ನನಗೆ ಕೂದ್ಲು ಹಿಡ್ಕೊಂಡು ಹಿಡಿತೇನೋ, ನನಗೂ ಸಾಕಾಗ. ಅಯ್ಯೋ ಹೋಗು, ನಿನ್ ಜನ್ಮಕ್ಕೆಷ್ಟು ನನ್ನೇ ತಳ್ಸ್ಯಾ? ಏಯ್ ಇನ್ನೊಂದ್ ನೈಟಿ ಹೊಡೆದ್ರೆ ನಾನ್ ಯಾರೋ ಅಂತ ತೋರಿಸ್ತೀನಿ. ಬರ್ತೀನಿ ರಾತ್ರಿಗೆ. ನೋಡಿ ಸ್ವಾಮಿ, ಕಟ್ಕೊಂಡಿರೋ ಗಂಡಗೆ ಹಿಂಗ್ ಹೊಡಿತಾಳೆ. ನೋಡಿ, ಆದಷ್ಟು ಹೊಂದ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಏನ್ ಸ್ವಾಮಿ ಹಿಂಗ ಅನ್ಬಿಡ್ರಿ? ಅವಳನ್ನ ಬಿಟ್ಬಿಟ್ಟು ನನ್ ಗೊತ್ತಿರಾಗಾಯ್ತದ. ಬಾಬ್ದವಳು ಸ್ವಾಮಿ, ನನ್ನಂತ ಕುಡ್ಕೊಂಡ ಕಟ್ಕೊಂಡು ಅನ್ಭೋಗಿಸ್ತಾವಳೆ. ಸ್ವಾಮಿ, ನಾನ್ ರಾತ್ರಿ ಎಲ್ಲೇ ಕುಡ್ದು ಮಲಗಿದ್ರು ಎದ್ದೇಳೋದು ಮಾತ್ರ ಮನೇಲೆ. ಅವಳನ್ನ ಪ್ರೀತಿ ಮಾಡ್ದಂಗೆ ಪ್ರಪಂಚದಲ್ಲಿ ಇನ್ಯಾರು ಪ್ರೀತಿ ಮಾಡಲ್ಲ. ನನಗೆ ನೋವಾದ್ರೆ ಅವಳಿಗೆ ಜೀವ ಹೋದಂಗ ಆಯ್ತದೆ. ಸ್ವಾಮಿ, ಹೊಡಿತಾಳೆ, ಬಡಿತಾಳೆ, ಹಂಗೇ ಪ್ರೀತಿ ಮಾಡ್ತಾಳೆ. ಕೊನೆಗೊಂದೇ ಒಂದ್ ಮಾತು ಹೇಳ್ತೀನಿ, ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು ಸಿಗೋದೇ. ಅಂತವ್ರು ಸಿಕ್ಕಿದಾಗ ನಾವು ಅವ್ರನ್ನ ದೂರ ಮಾಡ್ಕೊಳ್ಳೋದು ತಪ್ಪು. ಅಪ್ಪಿ ತಪ್ಪಿ ನಾವು ದೂರ ಮಾಡ್ಕೊಂಡ್ರೆ ನಮ್ಮ ತರ ಮುಟ್ಟಾಳ್ರು ಯಾರು ಇಲ್ಲ. ಸ್ವಾಮಿ, ನನ್ನ ಬೈದ್ಬಿಟ್ಟು ನನ್ನ ಹೆಂಡತಿ ಎಷ್ಟು ನೊಂದ್ಕೊಂಡೋಳು. ನನ್ನ ಹೆಂಡತಿ ನೋಡ್ಬೇಕು ಸ್ವಾಮಿ. ಬರ್ತೀನಿ ಸ್ವಾಮಿ. ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು ಸಿಗೋದೇ ಅಪರೂಪ. ಅಂತವ್ರು ಸಿಕ್ಕಿದಾಗ ಮಾಡ್ಕೊಳ್ಳೋದು ತಪ್ಪು. ಏನಾಯ್ತು ಇವನ್ಗೆ? ಚೆನ್ನಾಗೇ ಇದ್ನಲ್ಲ. ಓಯ್, ಹಲೋ, ಏನಾಯ್ತು ನಿಂಗೆ? ಅಯ್ಯೋ, ಓಕೆ, ಯಾ ಸರಿ, ನೀರ್ ಕುಡಿ. ಏನೇ ಇದೆಲ್ಲ ಬೇಕಿತ್ತಾ? ಅಖಿಲ್, you're in my territory. You're my responsibility. ಏನ್ ಬೇಕು ಏನ್ ಬೇಡ ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ. ಆಯ್ತು, ಅಟ್ಲೀಸ್ಟ್ ಯಾಕೆ ಕೊಡಿಸ್ದೆ ಅದನ್ನಾದ್ರೂ ಹೇಳೆ. ಓಕೆ, ಸರಿ, ಹೇಳ್ತೀನಿ ಕೇಳಿ. ನಮ್ ಮನ್ಸಿಗೆ ತುಂಬಾ ಇಷ್ಟ ಆದವ್ರಿಗೆ ನಾವ್ ಇಷ್ಟಪಟ್ಟಿದ್ದನ್ ಕೊಡ್ಸಿ ಅವ್ರ ಮುಖದಲ್ಲಿ ಸಂತೋಷ ನೋಡಕ್ಕೆ ಎಷ್ಟು ಖುಷಿ ಆಗತ್ ಗೊತ್ತಾ? ಸದ್ಯಕ್ ನಂಗೆ ಇಲ್ಲಿ ಇಷ್ಟ ಆಗಿರೋ ಪ್ರಾಣಿ ಅಂದ್ರೆ ನೀನೊಬ್ನೇ. ಸೊ ರೂಲ್ಸ್ ಪ್ರಕಾರ ನೀನ್ ಸಂತೋಷ ಪಡ್ಬೇಕು, ಡೌಟ್ಸ್ ಕೇಳ್ಬಾರ್ದು. ಎಲ್ಲಿ ಸಂತೋಷ ಪಡು ನೋಡೋಣ, ಸಂತೋಷ ಪಡು. ಏ ಹತ್ತೋ, ನನ್ಗೊಂದು 5 ನಿಮಿಷ ಕೆಲಸ ಇದೆ, ನೀನ್ ಹೋಗಿ ಬರ್ತೀನಿ. ಯಾಕೋ ಹತ್ತೋ? ಐ ಸಿ ಯು ಅಟ್ ಹೋಮ್, ಯು ಗೋ. ಸರಿ, ಓಕೆ, ಬಾಯ್. ಲಾವಣ್ಯ ನನ್ನ ಮೇಲೆ ತೋರಿಸಿದ ಕನ್ಸನ್, ಅವಳು ಆಡಿದ ಒಂದು ಚಿಕ್ಕ ಚಿಕ್ಕ ಮಾತು, ಅದರಲ್ಲಿದ್ದ ಪ್ರೀತಿ ನನ್ನ ಮೇಲೆ ತುಂಬ ಪರಿಣಾಮ ಬೀರ್ತು. ನಾನು ಏನಾದರೂ ಕೊಡಿಸಿ ಅವಳ ಮುಖದಲ್ಲಿ ಸಂತೋಷ ನೋಡಬೇಕು ಅನಿಸ್ತು.
ಆದ್ರೂ ಕೊಡಿಸ್ಬೇಕು ಅನ್ನೋ ಆಟ ಮಾತ್ರ ಇತ್ತು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮ ಅಮೂಲ್ಯವಾದ ಮತವನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕ, ಜನ ಸೇವಕ ಗನ್ ಗುಡ್ಡಪ್ಪನವರಿಗೆ ನೀಡಬೇಕೆಂದು ವಿನಂತಿ. ಈ ಸರಿ ಗೆಲ್ಲಕ್ಕಿಲ್ಲ ಬಿಡ್ಲಾ, ಇವನು ಕಷ್ಟ ಐತೆ. ಸುರಕ್ಷಿತ ಮರೆಯದಿರಿ ಮತ ಬಾಂಧವರೇ. ಯಾವುದೋ ಗ್ರಹಗಳು ನಿಮ್ನ ಪರ್ಸನಲ್ ಆಗಿ ತಗೊಂಡು ದ್ವೇಷಿಸ್ತಾ ಇದೆ ಅಂತ ನನಗೆ ಅನುಮಾನ. ನನ್ನ ಮೇಲೆ ಎಷ್ಟೇ ಕಷ್ಟ ಬಿದ್ರು ಈ ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ. ಆ ಗ್ರಹಗಳು ಕೋಪ ಮಾಡ್ಕೊಂಡಿವೆ. ಆ ದೇವರು ನಿನ್ನ ಮೇಲೆ ಮುನ್ಸ್ಕೊಂಡಿದ್ದಾನೆ. ನಾನೇನ್ ಮಾಡ್ದೆ ದೇವ್ರಿಗೆ? ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೊಲ್ಯೂಷನ್ ಆಗಿ ಒಂದು ಶಕ್ತಿನ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಅದೇನೋ ಶಕ್ತಿ, ಪೌಡ್ರು ಮಾತ್ರೆ ಪಟ್ಟಂತ ಬೇಗ ತರಿಸ್ಬಿಡಿ, ಕೈ ಮುಗಿತೀನಿ, ಹಂಗಾರ ಕಾಪಾಡಿ. ನೋಡೋಣ, ಕಾದ್ ನೋಡೋಣ ಆ ಶಕ್ತಿ ಯಾವುದು ಅಂತ. ಯಾರನ್ ಕಾಯ್ತೀರಾ? ಕಾಯ್ತಾ ಏನಾರು ಹೇಳಿ. ಕಾಲಾಯ ತಸ್ಮೈ ನಮಃ. ಯಾರೋ ಇದು ಕಾಲಪತ್ತರು, ತಲ್ವಾರು, ಉಸ್ಮಾನು, ಯಾರೋ ಇವರೆಲ್ಲ? ನಗರವನು ಇಲ್ಲ ಅಂದ್ರೆ ಗೋರಿಪುರದಲ್ಲಿ ಇರ್ಬೇಕಣ. ಹಂಗಂತೀಯ? ಮುಸ್ಲಿಂ ದೇವ್ರಿಗೂ ಹಿಂದೂ ದೇವ್ರಿಗೂ ಹೆಂಗ್ ಲಿಂಕ್ ಮಾಡವ್ರೆ? ಹೋಗ್ರೋ ಎಲ್ಲ ಕಡೆ. ಎಂತ ಲೋಪ ನನ್ ಮಕ್ಳು ನೆಮ್ಮದಿಯಾಗಿ ಕೂತಿದ್ರಲ್ಲ, ನನ್ ಮಗ ಸೋತ್ಬಿಟ್ರೆ ನಾವ್ ನಿಂತ್ಕೊಂಬೋಣ ಅಂತ. ಲೇ ದುಶ್ಮನ್ ಕಹ ಅಂದ್ರೆ ಚಡ್ಡಿ ಮೇಂದಾಗ ನನ್ ಪಕ್ಕದಲ್ಲೇ ಕೂತಿದ್ರಲ್ಲ. ನನ್ ಮಗ ಜ್ಯೋತಿಸಿ ಬೇರೆ ಎಲ್ರಿಗೂ ಕೇಳ್ಸಂಗ್ ನಿನ್ ಗೆಲ್ಲಲ್ಲ, ಸೋಲ್ತೀಯ ಅಂದ. ಏನ್ ಮಾಡ್ಬೇಕು ಇವಾಗ? ಅಣ್ಣೋ, ಯಾರೋ ಬಂದೋರಣ್ಣೋ, ಏನು ಇಂಪಾರ್ಟೆಂಟ್ ಅಂತೆ. ಇಂಪಾರ್ಟೆಂಟ್ ಅಂತ ನೀನ್ ಹೇಳೋದಲ್ಲೇ ನಾನ್ ಹೇಳ್ಬೇಕು? ಸಾರಿ ಅಣ್ಣ. ಹೋಗ್ರಿ, ನಮ್ ಕೈಲಿ ಏನು ಆಗಲ್ಲ. ಹೋರಿ ಅಣ್ಣ, ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಹೇಳಪ್ಪ. ಅಣ್ಣ, ಪರ್ಸನಲ್ಲು ರಾಜಕೀಯ. ನಾನು 7ನೇ ಕ್ಲಾಸು, ಕನ್ನಡ ಮೀಡಿಯಂ, ಕಾಪಿ ಹೊಡೆದ್ರು ಫೇಲು. ನನಗೆ ಪರ್ಸನಲ್ ಅರ್ಥ ಆಯ್ತದೆ. ಲೋಪ ನನ್ ಮಕ್ಳ ನಿಮ್ಗೆ ಅರ್ಥ ಆಗಲ್ವನಲ್ಲಿ? ಹೇಳಪ್ಪ. ಅಣ್ಣ, ಈ ಸರಿ ನೀವು ಎಲೆಕ್ಷನ್ ಗೆಲ್ಲೋ ಡೌಟೆ. ಜ್ಯೋತಿಷಿ ಬಂದು ಹೇಳ್ಬಿಟ್ಟು ಅದ, ಈಗ ಇವ್ನು ಬಂದು ಹೇಳ್ತಾನೆ. ನನ್ನ ಮಕ್ಳು ಕ್ಯೂ ನಿಂತ್ಕೊಂಡು ಎಲ್ಲ ಬಂದು ಹೇಳ್ತಾವ್ರೆ. ಡೌಟ್ ಎಲ್ಲ ಕೇಳೋ ಕನ್ಫರ್ಮು. ಅವನು ಯಾವನೋ ಫಾರಿನವನು, ಸಾಫ್ಟ್ವೇರ್ನವನಂತೆ. ಈ ಸೀಲಿ ಹೆಣ್ಮಕ್ಳ ಜೊತೆ ಆರಾಮಾಗಿರೋದ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೋಟಿ ದುಡ್ಡನ್ನ ಪೋಟಿ ತರ ಅಂತ ಅನ್ಕೊಣೋ. ನವರಂಧ್ರಗಳಲ್ಲೂ ಗಾಳಿ ಬೆಂಕಿ ನೀರು ಬರೆಸ್ತವನೆ. ನನ್ ಕೈ ತರ್ಕೊಳಕ್ ಆಗ್ತಿಲ್ಲ. ಅಲ್ಬೇಡ, ಈ ಸರಿ ಎಲೆಕ್ಷನ್ ಅಲ್ಲಿ ನಾನು ನಿನ್ ಗೆಲ್ಸಿದ್ರೆ ಹೆಂಗಪ್ಪ? ಕನ್ಫರ್ಮ್. ಈ ಸರಿ ಕಾರ್ಪೊರೇಟರ್ ಎಲೆಕ್ಷನ್ ಗೆಲ್ಲೋದು ನೀನೆ, ನಾನ್ ಗ್ಯಾರಂಟಿ. ಹಲೋ, ಟಿವಿ 27. 6.25 ಕೋಟಿ ಜನ ಅಟ್ ಎ ಟೈಮ್ ನಿಮ್ ಚಾನಲ್ ನೋಡ್ತಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಸರ್. ಏನ್ ಸರ್ ಗುಟ್ಟಪ್ಪ, ಇದು ಅಡ್ವಾನ್ಸಾ? ಹೌದು ಸರ್. ಒಂದು ಸರಿ ಅಲ್ಕ ಕೆಲಸ ಮಾಡ್ಬೇಡಿ, ಇದು ಒಂದು ಸರಿ ದುಡ್ಡು ಮುಟ್ಬೇಡಿ. ಅಯ್ಯೋ, ಯಾರ ಸಾವುಕಾರ ಇದು? ಎಂತ ಸಾವುಕಾರ ಇದು? ಯಾರ ನೀನು?
ನನಗೆ ಏನ್ ಮಾಡ್ತಿದ್ದೀರಾ ಏಯ್, ಏಯ್! ದುಬೈ ಎಂತ ದೊಡ್ಡ ಶ್ರೀಮಂತರು ಗೊತ್ತಾ ಸರ್ ಇವರು? ಯಾವ್ದು ದುಬೈ ಸರ್ 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 ಯಾವ್ದು ಸರ್, ಬೇಡ ದುಬೈ? ಸರ್, ಸರ್, ಯಾರು ನಾನು ಸರ್ ನೀವು ನಾನು ದೊಡ್ಡ ಯಾರು? ನಾಯಕ ಸರ್. ಜನ ನಾಯಕ ಅಲ್ಲ, ಜನ ಸೇವಕ. ಸರ್, ಏನ್ ಮಾಡ್ತಿದ್ದೀರಾ ಸರ್? ಜನರಿಗೋಸ್ಕರ, ನನ್ನ ಸಾಯ ಜನರಿಗೋಸ್ಕರ, ನಾನು ಬದುಕ್ತಾ ಇರೋದು ಜನರಿಗೋಸ್ಕರ. ನನಗೆ ಲಂಚ ಕೊಡಕ್ ಬರ್ತೀಯ? ನನಗೆ ಲಂಚ ಅಯ್ಯೋ, ಸರ್, ಬೇಡ ಸರ್, ಅಮ್ಮ, ಬರ್ತೀಯಲ್ಲ? ಲಂಚ ಕೊಡಕ್ ಬರ್ತೀಯಲ್ಲ? ಏಯ್, ಪಂಚಲ್ ನೆನಕೊಂಡ್ಬಿಡ್ತೀನಿ. ಲಂಚ ಮುಟ್ಟಲ್ಲ, ಲಂಚ ಮುಟ್ಟಲ್ಲ, ಲಂಚ ಮುಟ್ಟಲ್ಲ. ಕ್ಯಾಮ್ರಾ ಯಾರ ಹತ್ರ ಐತೆ? ಇನ್ನೊಂದ್ಸರಿ ಹೇಳ್ಬಿಡಲ್ಲ. ಏಯ್, ಪಂಚಲ್ ನೆನಕೊಂಡ್ಬಿಡ್ತೀನಿ. ಲಂಚ ಮುಟ್ಟಲ್ಲ, ಲಂಚ ಮುಟ್ಟಲ್ಲ, ಲಂಚ ಮುಟ್ಟಲ್ಲ. ಇದು ವಿಶೇಷ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮ ಓ ಮೈ ಗಾಡ್ ಗುಡ್ಡಪ್ಪಗೆ ಸ್ವಾಗತ. ನಾನ್ ಶಿಲ್ಪ. ಇವತ್ತು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದೀಗ ಬಂದ ಸುದ್ದಿ ಪ್ರಕಾರ ಹಿರಿಯ ರಾಜಕಾರಣಿ ಗನ್ಗುಡ್ಡಪ್ಪನವರು ತಮಗೆ ನೀಡೋಕೆ ಬಂದ ಲಂಚವನ್ನ ತಿರಸ್ಕಾರ ಮಾಡಿದ್ದಾರೆ. ಜೊತೆಗೆ ಅವರನ್ನ ಪೊಲೀಸರಿಗೆ ಒಪ್ಪಿಸುವ ಮೂಲಕ ತಮ್ಮ ಸಾಮಾಜಿಕ ಪ್ರತಿಮೆಯನ್ನ ಬೆಳೆದಿದ್ದಾರೆ. ಹೀಗಾಗಿ ಗುಡ್ಡಪ್ಪನವರು ತಾವೊಬ್ಬ ನಿಷ್ಠಾವಂತ ರಾಜಕಾರಣಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ದಾಖಲೆ ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿಯನ್ನ ಹಿಂದಿಕ್ಕಿ ಜಯಭೇರಿ ಬಾರಿಸಿದ್ದಾರೆ. ನಾನು ನಿಮ್ಗೆ ಏನಾದ್ರು ಮಾಡ್ಲೇಬೇಕು, ಏನಾದ್ರು ಕೊಡ್ಲೇಬೇಕು. ನಿಂಗೆ ಆ ಮನೆ ಇಂಡಿಯಾ ಮನೆ ತಗೋ, ಬೇಡ ಆ ಸೈಟು ಏ ಬೇಡಣ, ಬಿಡ್ವೆ. ಏನು ಅದು ರಿಂಗ್ ಆಡಿ ಕಾರು ತಗೋ. ಎಲ್ಲ ಕಿವಿ ಮಿಸ್ಕೊಂಡ್ರ. ದುಬೈಗೆ ರಷ್ಯನ್ಸು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಒಂದ್ ಟ್ರಿಪ್ ಹೋಗಿ ಬಂದ್ಬಿಡು. ಹೇ ಅಣ್ಣ, ನೀನೇನಾದ್ರು ತಗೊಳ್ಳೇಬೇಕು, ಇಲ್ಲ ಅಂತಂದ್ರೆ ನನ್ ಬಿಲ್ಡಿಂಗ್ ಜಂಪ್ ಏನಾದ್ರು ತಗೊಳ್ಳೇಬೇಕು. ನಿಂಗೆ ಸುಟ್ಕೇಸು ತಗೋ. ಗಣ್ಗುಡ್ಡಪ್ಪ ನನ್ನ ಸಹಾಯದಿಂದ ಗೆದ್ರು ಅನ್ನೋ ಖುಷಿಯಲ್ಲಿದ್ರು. ಆದ್ರೆ ಅವ್ರೇನ್ ಸಹಾಯ ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಫಾರ್ ಎ ಸೆಕೆಂಡ್ ದೇವ್ರ ತರ ಕಾಣಿಸಿದ್ರು. ಏನಪ್ಪ ನೀನ್ ಟಿಪ್ಸ್ ತಗೊಂಡಂಗೆ ನೀನು ಅಷ್ಟು ಕೊಟ್ಟಿದ್ದೀನಲ್ಲೋ. ಈ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಣ್ಣ, ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಯಾವ್ದು ಸಹಾಯ? ದುಡ್ಡು ಕೊಡೋದು ತಗೊಳ್ಳೋದು ಸಹಾಯ ಅಲ್ಲ ಕಣೋ, ವ್ಯವಹಾರ. ಆದ್ರೆ ನೀನ್ ಮಾಡಿದ ಸಹಾಯ ಇದೆಯಲ್ಲ, ನೀನ್ ಬೆಳಿಗ್ಗೆ ಹೊತ್ತು 1-2 ಹೋದ್ರೆ ಹಿಂದೆ ಮುಂದೆ ಬಂದು ತೊಳೆದು ತೀರಲ್ಲ ಕಣೋ, ಅಂತ ಋಣ ಅದು. ಹಾ, ಎಲ್ಲ ಹೋಗು ಹೋಗು ಹೋಗು. ಅಣ್ಣ ಬೇಡ, ಬರ್ತೀನಿ. ಬಸ್ಸಲ್ಲಣ್ಣ. ಅಯ್ಯೋ ನನ್ ಮಕ್ಕೆ ಬೆಂಕಿ ತಾಂಬಾರ, 1 5 ಲೀಟರ್ ಸಿಮೆಂಟ್ ತಾಂಬಾರ, ಇಲ್ಲೇ ಸುರ್ಕೊಂಡ್ ಬೆಂಕಿ ಕಾಬಿಡ್ತೀನಿ ಕಣೋ. ನಾನು ರಾಜೀನಾಮೆ ಕೊಡ್ತೀನಿ. ನಾನು ರಾಜೀನಾಮೆ ಕೊಡೋದಕ್ಕೆ ನೀನೇ ಕಾರಣ. ಏನ್ ನೋಡ್ತೀಯ ಅಖಿಲ? ಯಾಕೋ ನನ್ನ ಮರ್ಯಾದೆ ತೆಗಿತೀಯ? ಯಾಕೋ? ಅಪ್ಪ ನನ್ ಕಾರ್ಪೊರೇಟ್ರಪ್ಪ, ಬೆಂಗಳೂರು ಕಾರ್ಪೊರೇಟ್ರು, ಮಂಡಲ ಪಂಚಾಯತಿ ಮೆಂಬರ್ ಅಲ್ಲ. ನನ್ ಮರ್ಯಾದೆ ತೆಗಿಬೇಡ ಕಣೋ. ಅಣ್ಣ ಲೋಪ ನನ್ ಮಕ್ಳ ಇರೋ ಬರೋಕ್ಕೆಲ್ಲ ಸೈನ್ ಹಾಕ್ಸ್ಕೊತೀಯ ನೋಡ್ರಿ. ಅವ್ನು ಬಸ್ಸಲ್ಲಿ ಬಂದಾನೆ ಅಣ್ಣ, ಅದು ಇರಪ್ಪ ಬಂದೆ. ಅಖಿಲ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ, ರಾತ್ರಿ ಮಲ್ಗಕ್ಕಿಂತ ಮುಂಚೆ ಇನ್ನೊಂದ್ಸಲ ನನಗೆ ಫೋನ್ ಮಾಡು. ಇಲ್ದಿದ್ರೆ ನಾನು ಬದುಕಿಲ್ಲ ಕಣೋ, ಸತ್ತೋಯ್ತೀನಿ, ನನ್ನ ತಾಯಿ ಸತ್ತೋಗ್ಲು. ನೀ ನನಗೆ ಫೋನ್ ಮಾಡ್ಲೇಬೇಕು. ನಾ ಕುತ್ಕೋ. ತಲೆ ರೋಡಪ್ಪಲ್ಲಿ ಅಲ್ಲಾಡಬಾರ್ದು ಅಂತ ಕರ್ಕೊಂಡೋಗೋ. ಅಲ್ಲ ಆಡದ್ನ ನೀನ್ ನಡ ಮಾಡ್ಬಿಡ್ತೀನಿ. ಹೋಗೋ. ನಿಂತ್ಕೊಳ್ಳಿ. ಪ್ರಶ್ನೆ ಯಾಕೆ ಸುಮ್ಮಿದ್ದೀರಾ? ಶುರು ಹಚ್ಕೊಳ್ರು. ನನ್ನ ಮನ್ಸಿಗೆ ತುಂಬ ಇಷ್ಟ ಆಗಿರೋ ಲಾವಣ್ಯಗೆ ನಾನು ಇಷ್ಟಪಟ್ಟಿದ್ದನ್ನು ಕೊಡಿಸಿ ಅವಳ ಮುಖದಲ್ಲಿ ಸಂತೋಷ ನೋಡುವಂಥ ಟೈಮ್ ಬಂದೇ ಬಿಡ್ತು.
ಹೇ ಲವ್, ಎಲ್ಲಿದ್ಯಾ? ಅಖಿಲ್, ನಾನೊಂದು ಮೀಟಿಂಗ್ ಅಲ್ಲಿ ಇದೀನೋ, ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ. ಯಾರ ಜೊತೆ ಇದೆಯಾ? ಒಬ್ರು ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಅಲ್ಲಿ ಇದೀನಿ ಅಖಿಲ್. ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದನ್ನ ನಿನಗೆ ಹೇಳೋಕ್ ಧೈರ್ಯ ಇಲ್ದೇನೆ ಈ ಡೈರಿಲಿ ನನ್ನ ಫೀಲಿಂಗ್ಸನ್ನೆಲ್ಲ ಬಚ್ಚಿಡ್ತಾ ಇದ್ದೀನಿ. ಅದೇನು ಅಂದ್ರೆ, ನಾನು ಸಾಹಿತಿ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾನು US ಇಂದ ಬಂದು ಸಾಹಿತಿನ ಭೇಟಿ ಮಾಡಬೇಕು ಅಂತ ಅವಳ ಹತ್ರ ಹೋದೆ. ಯಾರ ಜೊತೆನೋ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆದ ತಕ್ಷಣ ಅವ್ನು ಡೈವರ್ಟ್ ಆಗಿದ್ದಾನೆ. ನಿನಗೆ ಗೊತ್ತಿಲ್ಲ, ಅವನು ಅಖಿಲೇ ಅಲ್ಲ, ಈಸ್ ಕಂಪ್ಲೀಟ್ಲಿ ಡೈವರ್ಟೆಡ್. ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನಿನ್ ಮದ್ವೆಗೆ ಒಂದ್ ಚಿಕ್ಕ ಪಾಸ್ ಇಡು. ಅವಳಿದ್ದ ಪರಿಸ್ಥಿತಿ ನೋಡಿ ನಾನ್ ಕೊಟ್ಟಿದ್ದ ಅಡ್ವೈಸ್, ಅವಳು ತಗೊಂಡಿದ್ದ ಡಿಸಿಷನ್, ನಾನ್ ನಿನ್ ಲೈಫಿಗೆ ಬಂದೆ. ನೀನೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಶುರು ಮಾಡೋಕ್ಕೂ ಮುಂಚೆನೆ ನೀನ್ ನನ್ನವನಾಗ್ಬಿಟ್ಟೆ ಕಣೋ. ಯಾವತ್ತೋ ಒಂದಿನ ನಿನ್ ಮುಂದೆ ನಿಂತು ನನ್ನ ಪ್ರೀತಿ ನಿನಗೆ ಹೇಳ್ತೀನಿ. ಐ ಲವ್ ಯು ಅಖಿಲ್. ಐ ಆಮ್ ಸಾರಿ ಸಾಹಿತಿ. ಮಿಂಚು ನಕ್ಷತ್ರಗೂ ಐತೆ ಪ್ರಾಬ್ಲಮ್ಮು. ಡೈಲಿ ಹುಟ್ಟೋ ಸೂರ್ಯ ಹೇಳ್ತಾನೆ ಸ್ಲೋಗನ್ನು. ಕಣ ಕಣ್ಣು ಹೆಣ್ಣು ಹೊಣ್ಣನ ಮಣ್ಣನ್ನು ಹುಡುಕುತ್ತೆ. ಬಡ 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 ಹಾರು ಮನಸ್ಸು ಕನಸಲ್ಲೇನೆ ಬದುಕುತ್ತೆ. ಬಡ ಬಡ ಬೈಯದೆ ಬಡಿಯುತ್ತೆ, ಜನಮನಗಳ ಬಳಿ ಕರೆಯುತ್ತೆ. ಮದಿಯರೆಯಕ್ಕೆ ತಲೆ ಕೆಡಿಸುತ್ತೆ ಪ್ರೀತಿಯ ಗಮ್ಮತ್ತೆ. ಕವಿ ಹೃದಯಕ್ಕೆ ಬದುಕನ್ನೋದು ಒಂಥರ ಮೊಬೈಲೇ. ಕ್ಷಣ ಕ್ಷಣ ಮನಗಿನಿಸೋದಿತ್ತು ಹುಡುಕೋ ಸೆಲ್ಫಿನೇ. Life is a party, search for the beauty. Keep rocking every day and night on dancing floor. Love is confusion, full of frustration. ಸತ್ಯನ ತಿಳ್ಕೊಂಡ್ರೆ life is celebration. Salt and sweet ಇದೆ ಸೋಲು ಗೆಲುವಲ್ಲ. Butter taste ಇದೆ ಹುಡುಗಿನ ನಗುವಲ್ಲ. Spicy chops ಇದೆ ಗೆಳೆಯರ ಮಾತಲ್ಲ. ಎಲ್ಲಾನು ಹುಡ್ಕೊಬೇಕು ಬಿಟ್ಟೋಗೋ ಮುಂಚೆನೆ.
ರಿಪೀಟ್ ರನ್ ರೇಟು ಇಲ್ದೇ ಇದ್ರೆ ರನ್ ಔಟ್ ಬಜೆಟ್ ಅಪ್ಡೇಟ್ ಮಾಡ್ಕೊಂಡ್ರೇನೆ ನೀಗ್ ಅಪ್ಡೇಟ್ ಮಾಡ್ಕೊಂಡ್ರೇನೆ ನೀಗ್ರೇಟು ಸಮ್ಮರಲ್ಲಿ ಬರೋದಿಲ್ಲ ಮುಂಗಾರು ಆದ್ರೂ ಎಂದು ಹುಡುಗಿರ್ದೆ ದರ್ಬಾರು ಲೈಫ್ ಫಸಲ್ ಬಿಡಿಸೋ ಗೆಳೆಯ ಗೆಲುವೇ ಡೀಸಲ್ ಹುಡುಕೋ ಗೆಳೆಯ ಕಣ್ಣು ಹೆಣ್ಣು ಹೊಣ್ಣನ ಮಣ್ಣನ ಹುಡುಕುತ್ತೆ ಅಯ್ಯಯ್ಯೋ ಕನಸಲ್ಲೇನೆ ಬದುಕುತ್ತೆ ಅಮ್ಮಮ್ಮ ಮೈಯಿನ ಕಳೆಯುತ್ತೆ ಜನಮನೆಗಳ ಬಳಿ ಕರೆಯುತ್ತೆ ಹದಿಹರೆಯಕ್ಕೆ ತಲೆ ಕೆಡಿಸುತ್ತೆ ಕವಿ ಹೃದಯಕ್ಕೆ ಬದುಕನ್ನೋದು ಒಂದರ ಮೊಬೈಲೇ ಕ್ಷಣ ಕ್ಷಣವನ್ನು ಎಣಿಸುತ್ತಿದ್ದು Oh my god, what a feeling. Oh my god, what a feeling. ನೋಡೋಕೆ ಸಿಂಪಲ್ ಆಡೋಕೆ ಮಾರಲು ಮಿನಿಟಲ್ಲೇ ರಿಸಲ್ಟ್ ನೋ ಚೀಟಿಂಗ್ ಕಾಲ ಓಡುತ್ತೆ ತಾಳ ಉರುಳುತ್ತೆ ಗೋಲ್ಡನ್ ಗೋಲು ಫುಲ್ ಚೇಸಿಂಗ್ ಎದ್ರಲ್ಲೇ ಏನು ಕಣ್ಣಲ್ಲೇ ಝೂಮು ಗೆಲ್ಲಕ್ಕೆ ಬಿಗ್ ಫೈಟಿಂಗ್ ಟೀಮ್ ಸೂಪರು ಟೈಮ್ ಸೂಪರು ಗೇಮ್ಸ್ ಸೂಪರು ಗ್ರೇಟ್ ಚಾಲೆಂಜ್ ಸೂಪರ್ ಮಿನಿಟ್ ಸೂಪರ್ ಮಿನಿಟ್ ಸೂಪರ್ ಮಿನಿಟ್ ನೀನೇನು ಟೆನ್ಷನ್ ಮಾಡ್ಕೋಬೇಡ ಮಗ, ರಾತ್ರಿನೇ ಬಾಯ್ಸ್ಗೆಲ್ಲ ರಿಹರ್ಸಲ್ಸ್ ಕೊಟ್ಟಿದ್ದೀನಿ. ಇವಾಗ ನೋಡು ಅವ್ರ ಪರ್ಫಾರ್ಮೆನ್ಸ್. ಹಾಯ್ ಪಾಪು, ಹೂ ಆರ್ ಯು? ಈ ಡಬ್ಬ ಡಕೋಟ ತಾತ ಅದು ಹೂ ಆರ್ ಯು ಅಲ್ಲ, ಹೌ ಆರ್ ಯು ಏನು? ಓ ಐ ಆಮ್ ಸಾರಿ. ಹೇ ಪಾಪು, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್ ತಾತ. ಮಗ ಇಲ್ಲೇ ನೋಡ್ತಾವಳೆ, ಆ ಕಡೆ ತಿರುಗಬೇಡ. ಸಿಗ್ನಲ್ ಬಿಡ್ತಾವ, ನಡಿಯೋ.
ಇನ್ನೊಬ್ರಿದ್ರಲ್ಲ ಅವರಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ. ಹಾಯ್, ಐ ಆಮ್ ಸಾಹಿತಿ. ಹಾಯ್, ಐ ಆಮ್ ಅಖಿಲ್ ರಾಜ್. ನಿಮ್ದು ಓಲ್ಡ್ ಏಜ್ ಹೋಮ್ ಇದೆಯಾ? ಹಾ, ಇದೆ. ಅದು ಓಲ್ಡ್ ಏಜ್ ಹೋಮ್ ಅಲ್ಲ, ಬೋಲ್ಡ್ ಏಜ್ ಹೋಮ್. ಓ ಗ್ರೇಟ್, ಇಟ್ ಸೌಂಡ್ಸ್ ರಿಯಲಿ ಡಿಫ್ರೆಂಟ್. ಇಂಥ ಹೆಸರು ಯಾಕೆ ಇಟ್ಟಿದ್ದೀರಾ ಕೇಳ್ಬೋದಾ? ಯಾಮನಿ ಗೊತ್ತಾ? ವೆಲ್, ವಾಟ್ಸ್ ಯುವರ್ ನೇಮ್? ಸಾಹಿತಿ. ಸಾಹಿತಿ, ಬನ್ನಿ ಏನಿಲ್ಲಿ. ಯು ನೋ ವಾಟ್, ನನಗೆ ವಯಸ್ಸಾಗಿದೆ, ನಾನು ವೀಕ್ ಆಗಿದ್ದೀನಿ, ನನ್ನ ಕೈಲಿ ಏನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಇನ್ಸೆಕ್ಯೂರಿಟಿ ಇದೆಯಲ್ಲ, ಅದು ಇವ್ರ ಮನ್ಸಲ್ಲಿ ಬರೋದು ನನಗಿಷ್ಟ ಇಲ್ಲ. ಅದಕ್ಕೆ ಕಾನ್ಸೆಪ್ಟ್ ಓಲ್ಡ್ ಇಸ್ ಬೋಲ್ಡ್ ಅಂತ ಇಟ್ಟೆ. ವಾವ್, ವಾಟ್ ಅನ್ ಐಡಿಯಾ. ಆಕ್ಚುಲಿ ನಾನು ಈ ತರ ಎಲ್ಲೂ ಕೇಳೇ ಇಲ್ಲ. ನಾನೇ ಕೇಳಿಲ್ಲ. ವಾಟ್? ಐ ಮೀನ್, ಈ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವ್ ಇದನ್ನೆಲ್ಲೋ ಅಡ್ವರ್ಟೈಸೇ ಮಾಡಿಲ್ಲ, ಆರ್ ಯಾವ್ದೇ NGO ಜೊತೆ ಕೊಲಾಬ್ರೇಷನ್ ಇಲ್ಲ. ಏನೋ ನಮ್ಮ ಹತ್ರ ಇರೋದ್ರಲ್ಲಿ ಒಂದ್ 4 ಜನ ಈ ತರ ವಯಸ್ಸಾಗಿರೋರ್ಗೆ ಒಂದ್ ಎನರ್ಜಿ ಕೊಡೋದೆ ನನ್ನ ಉದ್ದೇಶ. ಐ ಆಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು ಟುಡೇ. ಯು ಜಸ್ಟ್ ಮೇಡ್ ಮೈ ಡೇ. ಆದ್ರೆ ನಿಮ್ಮಂಥವ್ರು ಸಿಗೋದು ತುಂಬಾ ರೇರ್. ಅಷ್ಟು ಮಿಸ್ ಆಯ್ತು. ಬೇರೆಯವ್ರಿಗೆ ಸಹಾಯ ಮಾಡಿದ್ರು ಇಷ್ಟೊಂದು ಖುಷಿ ಇದೆ ಅಂತ ಗೊತ್ತಾಗಿದ್ದು ಅವ್ರ ಪಾದ ಸೇವೆ ಮಾಡಿದ್ಮೇಲೆನೆ. ನೀವು ಈ ತರ ಯಾರಿಗಾದ್ರು ಸಹಾಯ ಮಾಡಿ, ನಿಮ್ಗೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಒಂದ್ ಕಾಲ್ ಮಾಡಿ, ನನಗೂ ಖುಷಿ ಆಗುತ್ತೆ. ವೆಲ್, ದಿಸ್ ಇಸ್ ಮೈ ಕಾರ್ಡ್. ಸಾರಿ ಸಾಯ್ತಿ, ನನ್ಗೆ ಲೇಟ್ ಆಗ್ತಿದೆ. ಇವತ್ತು ಥರ್ಸ್ಡೇ ಬೇರೆ, ಬಾಯ್ಸ್ಗೆ ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಬಾಯ್ಸ್ ರೆಡಿ? ಹಾಯ್ ಸರ್, ದಿಸ್ ಇಸ್ ಸಾಹಿತಿ. ಸಾಹಿತಿನಾ? ಒಂದ್ ನಿಮಿಷ. ಯಾವ ಸಾಹಿತಿ? ಅದೇ ಸರ್, ನೆನ್ನೆ ಪಾರ್ಕು ಬೋಲ್ಡ್ ಏಜ್ ಹೋಮ್ ಬಗ್ಗೆ ಹೇಳಿದ್ರಲ್ಲ. ಓ ಸಾಹಿತಿ, ಅವಯ್ಯು ಯಾರಾದ್ರೂ ಮುದುಕರು ಸಿಕ್ಕಿದ್ರ? ಇಲ್ಲ ಸರ್, ಆಕ್ಚುಲಿ ನಾನು ನಿಮ್ಗೇನೋ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಹಾ ಹೇಳಿ. ಕಮ ಕಮ. ಆಕ್ಚುಲಿ ನಂದು ಒಂದು ಓಲ್ಡ್ ಏಜ್ ಹೋಮ್ ಇದೆ. ವಾಟ್, ಆರ್ ಯು ಸೀರಿಯಸ್? ಸಾಹಿತಿ, ನಿನ್ನೆ ಯಾಕೆ ವಿಷಯ ಹೇಳಿಲ್ಲ? ನನ್ನ ಹತ್ರ ಯಾಕೆ ಬಚ್ಚಿಟ್ರಿ? ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನೀವ್ ಯೂರಿನ್ ಟೆಸ್ಟ್ ಅಂತ ಹೊರಟ್ಬಿಟ್ರಿ. ಸಾಹಿತಿ, ನಮ್ಮಿಬ್ರದ್ದು ಒಂದೇ ಮೈಂಡ್ ಸೆಟ್. ನಾವಿಬ್ರು ಏನಾದ್ರೂ ಮಾಡಿ ಬೇಗ ಒಂದಾಗಬೇಕು. ಅದಕ್ಕೆ ನೀವು ನನ್ನ ಸರ್ ಅಂತ ಕರೆಯೋದ್ ಬಿಟ್ಟು ಕಾಲ್ ಮೀ ಅಖಿಲ್. ಶೋರ್ ಅಖಿಲ್. ಅಖಿಲ್, ಕೆನ್ ಐ ಆಸ್ಕ್ ಯು ಸಮಥಿಂಗ್? ಯಾ. ನೀವ್ ಯಾಕೆ ನಮ್ ಓಲ್ಡ್ ಏಜ್ ಹೋಮ್ ವಿಸಿಟ್ ಮಾಡಬಾರ್ದು? Are you joking? You seriously don't know my schedule? You seriously don't know? ಎಷ್ಟು ಸರಿ ನಮ್ಮಪ್ಪ ನಿನ್ ಫೋಟೋ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಜೋಕ್ ಮಾಡ್ತಿರ್ತಾರೆ. ಆಗ ನಾನು ಈ ವಯಸ್ಸಾಗಿರೋ ತಂದೆಗಳನ್ನ ಯಾರು ನೋಡ್ಕೊಂತಾರೆ ಅಂತ ಹೇಳ್ತಾ ಇರ್ತೀನಿ. ಅಂತದ್ರಲ್ಲಿ ನೀವು ನನ್ನ ಆಶ್ರಮಕ್ಕೆ ಕರೆಯೋದು ನೋ ನೋ ಸಾಕಿ. ನೋ, ಇಟ್ ಇಸ್ ಪಾಸಿಬಲ್, ಐಲಿ ಇಂಪಾಸಿಬಲ್, ನೋ ವೇಸ್. ಪ್ಲೀಸ್ ಅಖಿಲ್, ನಿಮ್ಮಂತ ಗ್ರೇಟ್ ಪೀಪಲ್ ಬಂದ್ರೆ ನಮ್ ಓಲ್ಡ್ ಏಜ್ ಹೋಮ್ಗೂ ಒಂದ್ ಜಸ್ಟಿಫಿಕೇಶನ್ ಸಿಗುತ್ತೆ. ಪ್ಲೀಸ್ ಸಾಹಿತಿ. ಓಕೆ, ಲಿಸನ್, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯು. ನಾಳೆ ಬೆಳಿಗ್ಗೆ ಶಾರ್ಪ್ 11 o'clock I'm there.
ಹಲೋ ಮೇಡಮ್, ಅಖಿಲ್ ಅಂತ ಯಾರೋ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ಅಖಿಲ ಅಖಿಲ, ಒಂದ್ 10 ನಿಮಿಷ ಕೂರ್ಸಿರಿ, ನಾನ್ ಬೇಗ ಬರ್ತೀನಿ. ಸಾಹಿತಿ, ಅಯ್ಯೋ, ಅಖಿಲ್ ಏನ್ ಅನ್ಕೋತಾರೋ ಏನೋ. ಓ ಗಾಡ್, ನೀವು ಎಲ್ಲಿಂದ ಟ್ರೈನಿಂಗ್ ತಗೊಂಡ್ ಬಂದ್ರಿ? ಫಾರಿನ್ ಅಯ್ಯೋ ಇಲ್ಲಿ ಅಲ್ಲೇ ಈ ಮೊಣಕಾಲು ಸಾಕು ಬಿಡಪ್ಪ. ಕುಡಿಯಜ್ಜಿ ನೀರು ಕುಡಿ. ಕುಡಿಸ್ತೀಯವ್ವ? ತಿನ್ನಜ್ಜಿ, ಬೇಡ ಕಣೋ. ಸ್ವಲ್ಪ ತಿನ್ನಜ್ಜಿ. ಅಖಿಲ್ ಎಲ್ಲಿ? ನಾನ್ ಲೇಟ್ ಆಗಿ ಬಂದೆ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಟ್ರಾ? ಹಾಯ್ ಪ್ರತಾಪ್, ಮಲೇಷ್ಯಾಲೆಲ್ಲ ಚೆನ್ನಾಗಿ ನೋಡ್ಕೊಂತಾ ಇದೀರಾ? ನೋಡಿ, ಯಾರಿಗೂ ಏನು ತೊಂದರೆ ಆಗದ್ರೆ ನೋಡ್ಕೊಳ್ಳಿ. ಮತ್ತೆ ಆ ತಾತಪ್ಪಗೇನೋ ಆಸೆ ಇತ್ತಲ್ಲ, ಮೇಲಿಂದ ಎಗರಿಸ್ಬಿಡಿ. ವಾಟ್? ಬಂಗಿ ಜಂಪ್. ಮತ್ತೆ ಯಾರೇನ್ ಕೇಳಿದ್ರು ಕೊಡ್ಸಿ, ಯಾಕಂದ್ರೆ ಅವ್ರ ಮನ್ಸ್ ಮಕ್ಕಳ ತರ ಅಲ್ವಾ. ಓಕೆ, ಎಕ್ಸಾಕ್ಟ್ 1 hour ಅಲ್ಲಿ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಹಾಯ್ ಸಾಹಿತಿ. ಹಾಯ್ ಅಖಿಲ್, ಐಮ್ ಸೋ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲಿ ನೀವ್ ಲೇಟ್ ಆಗಿ ಬರ್ತೀರಾ ಅನ್ಕೊಂಡೆ. ಸಾಹಿತಿ, ಏನಂದೆ? ಕಮಗೇನ್? ನೀವು ಸ್ವಲ್ಪ ಲೇಟ್ ಆಗಿ ಬರ್ತೀರಾ ಅನ್ಕೊಂಡೆ. ಸೇವೆ ಮಾಡೋದಕ್ಕೂ ಲೇಟ್ ಯಾಕೆ ಸಾಹಿತಿ? ಅಲ್ಲಿ ನೋಡು, ಆ ವೃದ್ಧ ದೇವತೆಗಳನ್ನ ಅವ್ರ ಮನೇಲಿ ಅವ್ರು ಲೇಟ್ ಮಾಡ್ತಿರ್ತಾನೆ, ಅವ್ರು ನಮ್ಮ ಹತ್ರ ಬಂದಿರೋದು. ನಾವು ಲೇಟ್ ಮಾಡಿದ್ರೆ ಅವ್ರು ಲೇಟ್ ಆಗಿ ಹೋಗ್ತಾರೆ ಸಾಹಿತಿ. ಅದೇನ್ ಕಾಲು ಅನ್ಕೊಂಡಿದ್ಯಾ, ಮರ ಅನ್ಕೊಂಡಿದ್ಯಲ್ಲ? ಬಿಡ ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಅದೇನ್ ಕಾಲ್ ಕೊಡಿದ್ಯಾ, ಸ್ಯಾಂಡ್ ಬ್ಯಾಗ್ ಕೊಡಿದ್ಯಾ? ಒತ್ತೊಂದ್ ಬಿಟ್ಟು ಪಂಚ್ ಮಾಡ್ತಾ ಇದೀಯಾ? ಡೂ ಇಟ್ ಪ್ರಾಪರ್ಲಿ ಐಸೆ. ಯು ಸರ್ವಿಸ್ ಇಲಿಟ್ರೇಟ್. ಇವನ್ಯಾರು? ಏನೋ ಮಸ್ಲತ್ ನಡೀತಾ ಇದೆ. ಮೇಡಮ್, ಅವ್ರು ಬಂದಿದ್ದಾರೆ. ಹಾ, ಬಂದೆ. ಆಯ್ತು. ಅಖಿಲ್, ಯಾರೋ ಸ್ಪಾನ್ಸರರ್ಸ್ ಅಂತೆ. ಗಿವ್ ಮಿ 10 minutes, ಐಲ್ ಬಿ ಬ್ಯಾಕ್. ಓಕೆ ಶೋರ್. ಏ ಅಖಿಲ, ಏನಾಯ್ತು? ಈ ಅಜ್ಜಿಗೆಲ್ಲ ಗೊತ್ತಾಗಿರೋಂಗಿದೆ. ಅಜ್ಜಿ, ಒಂದ್ ನಿಮಿಷ. ನಾನೇನ್ ಮಾಡ್ದೆ? ನೀವೆಲ್ಲ ಎಂಥ ನನ್ನ ಮಕ್ಕಳು ಅಂತ ನನ್ಗೆ ಆಗ್ಲೇ ಗೊತ್ತಾಗೋಯ್ತು ಕಣ್ರು. ಚಂಗೋಲಿಗಳ, ನಿಮಗೆ ಆಶ್ರಮಾನು ಇಲ್ಲ, ಗೀಶ್ರಮಾನು ಇಲ್ಲ. ಏಯ್ ಕಳ್ಳ, ನೀನು ಅವಳನ್ನ ನೋಡ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅವಳು ಬರ್ಲಿ, ನೀವೆಲ್ಲ 420ಗಳು ಅಂತ ನಾನು ಅವಳ ಹತ್ರ ಹೇಳ್ತೀನಿ. ಕಳ್ಳ, ನೀನು ಅವಳನ್ನ ನೋಡ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅವಳು ಬರ್ಲಿ, ನೀವೆಲ್ಲ 420ಗಳು ಅಂತ ನಾನು ಅವಳ ಹತ್ರ ಹೇಳ್ತೀನಿ. ಅಜ್ಜಿ, ಸ್ವಲ್ಪ ಸಮಾಧಾನ ಮಾಡ್ಕೊಂತೀರಾ? ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರಂತೆ. ಒಂದು ನಿಜ ಬಚ್ಚಿಟ್ಟು ನಮ್ಮಿಬ್ಬರ ಪ್ರೀತಿಗೆ ಆಶೀರ್ವಾದ ಮಾಡ್ಬಿಡಿ ಅಜ್ಜಿ. ನಿಮ್ಗೆ ಸಾಹಿತಿ ಮದ್ವೆ ಕಣ್ತುಂಬ ನೋಡೋ ಆಸೆ ಇದೆಯಾ ಇಲ್ವಾ? ಅದೇ ನಿಮ್ಮ ಮೊಮ್ಮಗ ಕೇಳಿದ್ರೆ ಇಲ್ಲ ಅಂತಿದ್ರ? ಏನಪ್ಪ ಅಂದೆ? ಇನ್ನೊಂದ್ಸಲ ಹೇಳು. ಅದೇ ನಿಮ್ಮ ಮೊಮ್ಮಗ ಕೇಳಿದ್ರೆ ಹೆಲ್ಪ್ ಮಾಡ್ತಿರ್ಲಿಲ್ವಾ ಅಜ್ಜಿ? ಪ್ಲೀಸ್. ಎಸ್. ಆಶ್ರಮಕ್ಕೆ ಆಗಾಗ ಬರ್ತಾ ಇರಪ್ಪ. ಬರ್ತೀನಿ ಅಜ್ಜಿ. ಬರ್ತಾ ಇರ್ಬೇಕು. ಆಯ್ತಜ್ಜಿ. ಏನ್ ಅಖಿಲ್, ಅಜ್ಜಿ ಜೊತೆ ತುಂಬಾ ಡೀಪ್ ಡಿಸ್ಕಷನ್ ಅನ್ಸತ್ತೆ. ಏನಿಲ್ಲ ಸಾಹಿತಿ, ಅಜ್ಜಿ ನಾನು ಅವ್ರ ಮೊಮ್ಮಗ ತರ ಅಂತಿದ್ರು, ಅದೇ ಮಾತಾಡ್ತಿದ್ದೆ. ಅದಕ್ಕೆ ಅಜ್ಜಿ ಮೊಮ್ಮಗ ಥರ ಏನು, ಮೊಮ್ಮಗನೇ ಅನ್ಕೊಳ್ಳಿ. ಅದಾಗ್ಲೇ ಫಿಕ್ಸ್ ಆಗೋಯ್ತು ಬಿಡಮ್ಮ. ಅದ್ ಸರಿ ಅಖಿಲ್, ಯಾಕೆ ನೀವ್ ಬೋಲ್ಡ್ ಜೋ ಮೆಂಬರ್ಸ್ ನ ಕರ್ಕೊಂಡ್ ಬಂದಿಲ್ಲ? ಬಂದಿದ್ರೆ ಅವ್ರಿಗೂ ಒಂದ್ ಚೇಂಜ್ ಓವರ್ ಸಿಕ್ತಿತ್ತು. ನಿಮ್ಗೆ ಹೇಳದೆ ಮರ್ತೋಗ್ಬಿಟ್ಟೆ. ನಮ್ಮಲ್ಲಿ ಒಬ್ಬರ ತಾತ ಸಿಂಗಪೂರ್, ಮಲೇಷ್ಯಾ ನೋಡ್ಬೇಕಂತ ತುಂಬಾ ಆಸೆ ಪಡ್ತಿದ್ರು. ಅವ್ರೊಬ್ಬರನ್ನೇ ಹಚ್ಚಿ ನಾವೆಲ್ಲ ಭಯ ಅನ್ನೋದು ನಮ್ಗಿಷ್ಟ ಇರ್ಲಿಲ್ಲ ಅಲ್ಲ? ಕರೆಕ್ಟ್. ಅದಕ್ಕೆ ಅವ್ರೆಲ್ಲಾರ್ನು ಹಚ್ಚಿ ನಾನೊಬ್ನೇ ಭಯ ಆಡಿ ನೀನ್ ಬಿಡಪ್ಪ. ವಾವ್ ಅಖಿಲ್, ನನಗ್ ನಿಜವಾಗ್ಲೂ ನಿಮ್ ಬಗ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಗೈಸ್. ಅಂಡ್ ಅಖಿಲ್, ನಿಜವಾಗ್ಲೂ ನಿಮ್ನ ಹೇಗ್ ಹೊಗಳ್ಬೇಕಂತ ಗೊತ್ತೇ ಆಗ್ತಿಲ್ಲ. ಏನು? ಏನಿಲ್ಲ, ಮಲೇಷ್ಯಾಲಿ ನಮ್ ಬಾಯ್ಸ್ ಇದಾರಲ್ಲ, ಸ್ಕೈಪ್ ಬರೋ ಟೈಮ್ ಆಯ್ತು. ನಾನು ಒಂದ್ಸರಿ ಆನ್ಲೈನ್ ಹೋಗಿಲ್ಲ ಅಂದ್ರೆ ಅವ್ರು ಆಫ್ಲೈನ್ ಹೋಗ್ಬಿಡ್ತಾರೆ. ಬರಲ್ಲ ಸಾಯ್ತಿ. ಬಾಯ್.
ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಬಾಯ್ ಬಾಯ್. ನಿಮ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತೇನೆ ಇಲ್ಲ ಅಖಿಲ್. ನಿಮ್ಮಂತವ್ರನ್ನ ನಾನು ಎಲ್ಲೂ ನೋಡೇ ಇಲ್ಲ ಅಖಿಲ್. ನನ್ ಮನ್ಸಲ್ಲಿ ಅಖಿಲ್ ಬಗ್ಗೆ ಏನೇನೋ ತಳಮಳ ಆಗ್ತಿದೆ. ಅಖಿಲ್ ನೋಡಿ ಇವನ್ಗೆ ನನ್ ಮೈಂಡ್ ವಾಯ್ಸ್ ಎಲ್ಲ ಕೇಳಿಸ್ತಾ ಇದೆ. ನಮ್ ಏರಿಯಾಲಿ ಒಂದಿನ ಲವ್ ಫೀವರ್ ಸ್ಟಾರ್ಟ್ ಆಯ್ತು. ನಿನ್ನೆ ಮೊನ್ನೆ ಆದಾಗೆ ಸಾಗುತ್ತಿದೆ. ಮತ್ತೆ ಮತ್ತೆ ಅವಳ ಡ್ರೀಮ್ಸ್ ಯದ್ವ ತದ್ವ ಕಾಡುತ್ತಿದೆ. ಏನೆಂದು ಇಡಲಿ ಈ ಪ್ರಾಬ್ಲಮ್ಸ್ಗೆ ಹೆಸರ? ಸಿಂಪ್ಟಮ್ಸ್ ಹೇಗೆ ಫೀಲಿಂಗ್ಸ್ ಮಿಕ್ಸ್ಚರ? ಓಹೋ ಅನ್ನವ್ರೆ ಬಂದು ಫೇವರ್ ಮಾಡ್ದಂಗೆ 102 ಡಿಗ್ರಿ ಫೀವರ್ ಬಂದಂಗೆ. ಲೈಫಲ್ಲಿ ಎಂಟ್ರಿ ಕೊಟ್ಟೆ, ಡ್ಯಾನ್ಸ್ ಮಾಡಿತು ಹಾರ್ಟಲ್ ಚಿಟ್ಟೆ. ಬೋರಿಂಗ್ ಲೈಫಲ್ಲಿ ಎಂಟ್ರಿ ಕೊಟ್ಟೆ, ಡ್ಯಾನ್ಸ್ ಮಾಡಿತು ಹಾರ್ಟಲ್ ಚಿಟ್ಟೆ. ಫುಡ್ ಇಲ್ಲದೇನೆ ಅಯ್ಯೋ ಊಟ ಮಾಡುತ್ತಾನೆ, ಬೆಡ್ಡು ಇಲ್ಲದೇನೆ ಇವ ನಿದ್ದೆ ಮಾಡ್ತಾನೆ. ಇದಕ್ಕೆಲ್ಲ ರೀಸನ್ನು ನಾನ್ ಮಂಡೇ ಟು ಸಂಡೇ ಅವಳನ್ನೇ ಕಂಡೆ. ನಿನ್ನೆ ಮೊನ್ನೆ ಆದ ಇಂಟ್ರು ಪ್ರೀತಿ ಕಡೆಗೆ ಸಾಗುತ್ತಿದೆ. ಮತ್ತೆ ಮತ್ತೆ ಅವಳ ಡ್ರೀಮ್ಸ್ ಯದ್ವ ತದ್ವ ಕಾಡುತ್ತಿದೆ. ಏನೆಂದು ಇಡಲಿ ಈ ಪ್ರಾಬ್ಲಮ್ಸ್ಗೆ ಹೆಸರ? ಸಿಂಪ್ಟಮ್ಸ್ ಹೇಗೆ ಫೀಲಿಂಗ್ಸ್ ಮಿಕ್ಸ್ಚರ? ಅನ್ನವ್ರೆ ಬಂದು ಫೇವರ್ ಮಾಡ್ದಂಗೆ 102 ಡಿಗ್ರಿ ಫೀವರ್ ಬಂದಂಗೆ. ಬರ್ತಾ ಇರ್ಬೇಕು.
ಅಜ್ಜಿ ನಿನ್ ಮುಂದೆ ಫೋಟೋಲ್ ಮಾತ್ರ ನೋಡೋಕ್ಕಾಗೋದಲ್ವಾ? Come here. Just come here. Many happy returns of the day. Akhil. I love you. ಈ ಟೈಮಲ್ಲಿ ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಸಾಹಿತಿ, ಬಿಫೋರ್ ದಟ್ ನಿನಗೊಂದು ನಿಜ ಹೇಳಬೇಕು. ನೀನು ಅನ್ಕೊಂಡಿರೋ ನನಗೆ ಯಾವ ಓಲ್ಡ್ ಏಜ್ ಸೋಷಿಯಲ್ ಸರ್ವಿಸೂ ಇಲ್ಲ. ಇಷ್ಟು ದಿನ ಹೇಳಿದ್ದು ಬರೀ ಸುಳ್ಳು. ಆದರೆ ನಿನ್ ಮೇಲಿರೋ ಪ್ರೀತಿ ಒಂದನ್ನು ಬಿಟ್ಟು ಆ ದೇವರು ಇದ್ರ ಮೇಲೆ ಬರ್ದ್ಬಿಟ್ಟಿದ್ದಾನೆ ಅನ್ಸುತ್ತೆ. ಏನೂ ಪರ್ಫೆಕ್ಟ್ ಆಗಿಲ್ಲದೆ ಇರೋ ನನ್ನ ಲೈಫಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರೋ ನಿನ್ನಂತೊಳ್ ಬರ್ಬೇಕು ಅಂತ. ಅಖಿಲ್, ನನಗಿದೆಲ್ಲ ಮೊದ್ಲೇ ಗೊತ್ತಿತ್ತು ಕಣೋ. ಇವರು ಓಲ್ಡ್ ಏಜ್ ಹೋಮ್ ತಾತ ಅಲ್ವಾ? ತಾತ ನೀವೇನಿಲ್ಲಿ? ಏಯ್, ಯಾರ್ ತಾತ? ಮಾಮ. ಮತ್ತೆ ಅದು ಅದು ಡ್ರಾಮಾ. ಡ್ರಾಮಾನ? ಅಖಿಲ್, ನಿನ್ನಂತವನು ನನ್ನ ಲೈಫಲ್ಲಿ ಬರ್ಬೇಕು ಅಂತ ಆ ದೇವ್ರು ನನ್ನ ಹಣೆಲೂ ಬರ್ದ್ಬಿಟ್ಟಿದ್ದಾನೆ ಅನ್ಸುತ್ತೆ. ನೀನ್ ಒಂದ್ಸಲ ಸುಳ್ಳು ಹೇಳಿರ್ಬೋದು, ಆದ್ರೆ 1000 ಸಲ ನನ್ ಮನಸ್ಸು ಗೆದ್ದಿದ್ಯಾ. ಐ ಲವ್ ಯು. ಸಾಹಿತಿ ನಾನು ಪ್ರಪೋಸ್ ಮಾಡಿದ್ದಿನ, ನಾನು ಹುಟ್ಟಿದ್ದಿನ ಎರಡು ಒಂದೇ ಆಗಿತ್ತು. ಅದೇನೋ ಗೊತ್ತಿಲ್ಲ, ಅವತ್ತು ಅವಳನ್ನ ಮತ್ತೆ ನೋಡ್ಬೇಕು, ಮಾತಾಡಿಸ್ಬೇಕು, ಅವಳ ಜೊತೆ ಇರಬೇಕು ಅಂತ ತುಂಬಾ. ಯಾಕೋ ಕರೆದಿದ್ದು? ನೀನೇನಕ್ಕೆ ಬಂದೋ ಅದಕ್ಕೆ ಕರೆದಿದ್ದು. As the days passed by, ಪ್ರೀತಿಯಲ್ಲಿ ಕಳೆದೋಗ್ಬಿಟ್ಟಿದ್ದೆ. ಆಗ ಒಂದಿನ ಸಾಹಿತಿ, ಐ ಆಮ್ ಸೋ ಎಕ್ಸೈಟೆಡ್. ಹೌದಾ? ಯಾಕೆ? ಫಸ್ಟ್ ನಂಗೆ ಪ್ರಾಮಿಸ್ ಮಾಡು. ಓಕೆ, ಪ್ರಾಮಿಸ್. ಈವ್ನಿಂಗ್ ಶಾರ್ಪ್ 7 ಕ್ಲಾನ್ ಡಿಸ್ಕೋಟೆಕ್. ಫಸ್ಟ್ ನಿನ್ ಜೊತೆ ಹೋಗ್ತಾ ಇದ್ದೀನಿ. ಸಾಹಿತಿ, ನೆನ್ಪಿಟ್ಕೋ, ನೀನ್ ಪ್ರಾಮಿಸ್ ಮಾಡಿದ್ಯಾ, ಡೋಂಟ್ ಮಿಸ್. ಓಕೆ, ಬರ್ತೀನಿ. ಎಸ್. ಯಾರಿದು? Who's this? Hello. Hey. John? Hey, Janu! Yours. I'm so excited to see you. What the hell? After 2 years ನನಗೆ ಮೀಟ್ ಮಾಡ್ತಿದ್ದೀನಿ. It's just unbelievable. ಅದ್ ಹೇಗೋ ಕಂಡಿಡ್ದೆ ನಾನೇ ಅಂತ. Your perfume says it. Idiot. Okay, ನಾನಿನ್ನ 30 days ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಒಂದ್ ದಿವಸಕ್ಕೆ ನೀನೇನಾದ್ರೂ ನನ್ನ I'm going to kill you. Okay? It's a promise. Let's kill it, baby. Yes. Thank you so much. By the way, Saiti, this is Jahnavi, my best friend and my darling. Janu, this is Saiti and she's Akhil, let's go. ಇನ್ನು ತುಂಬಾ ಕೆಲಸ ಇದೆ. 2
Saiti, I'm really sorry. She's just mad about me. Saiti, please don't mind. Evening ಸಿಗೋಣ. Cheers! Not responding at the moment. ಎಸ್ ಮಿಸ್ಟರ್ ಅಖಿಲ್, ಎಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಸಾಯ್ತಿ, ಎಸ್ ಅಖಿಲ್, ಟೆಲ್ ಮಿ. ಸಾರಿ ಸಾಯ್ತಿ. ಸಾರಿ ಯಾಕೆ ಹೇಳ್ತಾ ಇದ್ದೀರಾ? ಐ ಆಮ್ ರಿಯಲಿ ಸಾರಿ ಕಣೆ, ಪ್ಲೀಸ್. ಯಾಕೆ ಸುಮ್ನೆ ಸಾರಿ ವೇಸ್ಟ್ ಮಾಡ್ಕೋತಾ ಇದ್ದೀರಾ? ವಾಟ್ಸ್ ರಾಂಗ್ ವಿತ್ ಯು? ಸಾಯ್ತಿ, ನಮ್ ಬೇಕಂತ ಮಾಡ್ಲಿಲ್ಲ ಕಣೆ, ಮರ್ತೋಯ್ತು, ಪ್ಲೀಸ್. ಹೇ, ಇಟ್ಸ್ ಓಕೆ. ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಹೇಗಿದ್ರು ಇನ್ನೊಂದ್ ವಾರದಲ್ಲಿ ನನ್ನ ಕಂಪ್ಲೀಟ್ ಆಗಿ ಮರ್ತೋಗ್ತಿದ್ದೆ. ಇಷ್ಟಕ್ಕೆಲ್ಲ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಇನ್ಫ್ಯಾಕ್ಟ್ ಐ ಆಮ್ ರಿಯಲಿ ಹ್ಯಾಪಿ. ಇಷ್ಟು ಬೇಗ ನಿಜ ಗೊತ್ತಾಯ್ತಲ್ಲ ಅಂತ. ಸಾಯ್ತಿ, ಸ್ಟಾಪ್ ಇಟ್. ಹುಚ್ಚುಚ್ಚಾಗಿ ಏನೇನು ಮಾತಾಡ್ಬೇಡ ಪ್ಲೀಸ್, ಹೇಳ್ತಾ ಇದ್ದೀನಿ. ಓ ನೈಸ್. ಸಾಹಿತಿ, ನಿನ್ ಜೊತೆ ಮಾತಾಡಿಲ್ಲ ಅಂದ್ರೆ ನನ್ಗೆ ಹುಚ್ಚಿಡಿಯತ್ತೆ ಅಂತ ಯಾರೋ ಹೇಳ್ತಾ ಇದ್ರು. ಈಗ ನಾನ್ ಮಾತಾಡಿದ್ರೆ ಹುಚ್ಚಿಡ್ದಂಗ ಆಗುತ್ತಲ್ವಾ? ವೆರಿ ಗುಡ್. ಸಾಯ್ತಿ, ಒನ್ ಲಾಸ್ಟ್ ಟೈಮ್, ಸ್ಟಾಪ್ ಇಟ್. ಇವತ್ ನಾನ್ ಮಾತಾಡಿದ್ರೆ ಹುಚ್ಚಿ ತರ ಕೋಪನೂ ಬರ್ಬೋದು. ಯಾಕೆ? ನಾಡಿದ್ದು ನೀನನ್ನ ಹೊಡೆದೇ ಬಿಡ್ಬೋದು. ಅಖಿಲ್, ನಾಡಿದ್ದು ಹೊಡೆದ್ಬಿಟ್ಯಲ್ಲ. ಸಾಯ್ತಿ, ಸಾರಿ ಚಿನ್ನು, ಐ ಲವ್ ಯು. ಫಸ್ಟ್ ಟೈಮ್ ನನಗ್ ಹೊಡೆದಿದ್ಯಾ ಅಲ್ವಾ? ಐ ಆಮ್ ಸಾರಿ ಚಿನ್ನು. ಅಖಿಲ್, ಇನ್ನೊಂದ್ಸಲ ನಿನ್ನ ಅವಳ ಜೊತೆ ನೋಡಿದ್ರೆ ಐ ಸ್ಕ್ರೂ ಹರ್ ಹ್ಯಾಪಿನೆಸ್. ಓಕೆ. ಐ ಹೇಟ್ ಯು ಅಖಿಲ್. ಬಿಡು ನನ್ನ. ಯಾಕೆ, ಏನಾಯ್ತು? ಹೊಡಿಬೇಕು ಅನ್ನಿಸ್ತು, ಹೊಡ್ದೆ. ಅಖಿಲ್, ಏನ್ ಮಾಡ್ತಾ ಇದ್ಯಾ? ಸನ್ನೆಯಿಂದಲೇನೆ ನನ್ನ ಸಂದೇಶಕ್ಕೆ ಸಹಿಯಾಕು ನಲ್ಲೆ. ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆ ನಲ್ಲೆ. ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು. ಸರವಾಗಿ ಸಂಪೂರ್ಣವಾಗಿ ಹೃದಯ ಸರಿದಳು. ಸರಿಯುವ ಸರದ ಸುಂದರ ಹರಿದು ಹೋಗಲೇ ನಾನೇ
ಖುಷಿಯ ಕಂಪನ ಇರಲು ಇಪ್ಪನ ಕರವ ಕರೆಯಲೇ ನಾ ಕರಗಿ ಹೋದನೆ ಕಣ್ಣಿನ ಸೆಳೆಯುವ ಸೊರತ ಸುಂದರ ಹರಿದು ಹೋಗಲೇ ನಾ ನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದನೆ ಲೋಕಲ್ ಸ್ಟ್ರೈಕ್ ಚಿತ್ತಂತ ಮುತ್ತಂತ ಹುಡ್ಕಾನೆ ನಮ್ಮವನು ನೀನೇನೆ ಬೇಕಂತ ಪಟ್ಟು ಹಿಡಿದವನೇ ಕಣ್ಣೆತ್ತಿ ನೋಡಮ್ಮ ಒಂದ್ಸಾರಿ ಸರಿಯಾಗಿ ನಿಮ್ ಜೊತೆ ಗೆದ್ದಿದ್ರು ಇದ್ದೆ ಚೆನ್ನಾಗಿ ಸಂಪಾದ ಸಂಪ್ರೀತಿಯಲ್ಲಿ ನೀ ಬಂದು ನಿಂತೆ ಸಲಾಪ ಸಂತೋಷದಿಂದ ಒಂದಾಗುವಂತೆ ಹುಕ್ಕಿ ಬರುವ ಉಲ್ಲಾಸವ ಊಹಿಸಿದೆ ಉಸಿರು ನಾಚಿ ನಗುತ್ತ ನನ್ನಲ್ಲಿಯೇ ಸ್ವರವಾಯ್ತು ನಿನ್ನ ಹೆಸರು ಮುಗುಳು ನಗೆಯ ಮುಗುತ್ತಿ ಸುಂದರಿಯೇ ನಂದೇ ದೃಷ್ಟಿ ಆದಂತೆ ಬಿದ್ದಂತೆ ಹೀಗೇಕೆ ನಿಂತಿರುವೆ ಕಣ್ಣ ಸನ್ನೆಯಿಂದಲೇನೆ ನನ್ನ ದೇಶಕ್ಕೆ ಸಹಿಯಾಕು ನಲ್ಲೇ ನನ್ನ ನೋಡಿ ನಾಚಿ ನಿನ್ನ ಸಂಕೋಚಕ್ಕೆ ಸೋತು ಹೋದೆ ನಲ್ಲೇ ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು ಸರವಾಗಿ ಸಂಪೂರ್ಣವಾಗಿ ಹೃದಯ ಸೇರಿದಳು So, Janu, what else, dear? How is your life going on? ಅಂಕಲ್ ನನ್ ಲೈಫ್ಗೇನು ಇಟ್ಸ್ ಜಸ್ಟ್ ನನ್ ಲೈಫ್ಗೇನು ಇಟ್ಸ್ ಜಸ್ಟ್ ಆಸಮ್. ಸಾಯ್ತಿ ಒಂದು 5 ನಿಮಿಷ. ಹಲೋ, ಜಾನು ಮತ್ತೆ ಡ್ಯಾಡ್ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಕಾಲ್ ಮಾಡ್ತೀನಿ. ಬಾಯ್. ಹಲೋ. ಜಾನು, ಅಂಕಲ್ ನೀನಾದ್ರೂ ಸ್ವಲ್ಪ ಹೇಳಮ್ಮ ಅವನಿಗೆ. ಎಜುಕೇಶನ್ ಮುಗಿತಾ ಇದ್ದ ಹಾಗೆ ಈಗಲೂ ಏನೋ ಒಂದ್ ಕತೆ ಹೇಳ್ತಾನೆ ಇರ್ತಾನೆ, ಇಡಿಯಟ್. ಅಖಿಲ್, ಅಂಕಲ್ ಹೇಳಿದ ಮಾತ್ ಕೇಳ್ಬೇಕು ತಾನೆ. ಆಮೇಲೆ ಜಾನು, ನಿನ್ನೆ ನಿಮ್ ತಂದೆ ಫೋನ್ ಮಾಡಿದ್ರು ಮದುವೆ ವಿಚಾರದ ಬಗ್ಗೆ. He wants to talk to you about your marriage. ಅಂಕಲ್ ಅದಕ್ಕೇನಂತೆ, ಐ ಆಮ್ ರೆಡಿ. ಅಖಿಲ್ ಏನಾದ್ರೂ ಎಸ್ ಅಂದ್ರೆ ಮಾಡ್ತೀನಿ. ತಾಳಿ ಕಟ್ಟಿಸ್ಕೊಳ್ಳೋಕು ರೆಡಿ, ಇವನ್ ಕಟ್ಟಕ್ಕೂ ರೆಡಿ. ವಾಟ್ಸ್ ಅಖಿಲ್? ಅಂಕಲ್, ಅಖಿಲ್ ಏನೋ ತೋರಿಸ್ತಿದ್ದ ನೋಡಿ. ಜಾಮ್ ತಿಂತಿದ್ರ? ಶುಗರು ನನಗೆ ತೋರಿಸ್ತೀಯ ನನ್ ಮಗ್ನೆ? ಎಕ್ಸ್ಕ್ಯೂಸ್ ಮೀ. ಹಲೋ. ಏಯ್ ಸಾಯ್ತಿ, ಐ ಆಮ್ ವಿತ್ ಜಾನು ಡ್ಯಾಡ್. ಕಾಲ್ ಮಾಡ್ತೀನಿ. ವಾಟ್ಸ್ ರಾಂಗ್ ವಿತ್ ಯು? ಅಖಿಲ್, 5 ಮಿನಿಟ್ಸ್ ಅಲ್ಲಿ ಕಾಲ್ ಮಾಡ್ತೀನಿ ಎಂದೆ, ನೀನ್ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾಡ್ದೆ. ಸಾರಿ, ಮರ್ತೇ ಹೋಗ್ಬಿಟ್ಟಿದ್ದೆ. ನೀನ್ ಜಾನು ಜೊತೆ ಇದೆಯಾ ಅಲ್ವಾ? ಡಿಸ್ಟರ್ಬ್ ಆಯ್ತಾ? ಆರ್ ಯು ಮ್ಯಾಡ್? ಯಾಕೆ ಸೈಕೋ ತರ ಆಡ್ತಿದ್ಯಾ? ಓ, ನಾನ್ ಸೈಕೋನಾ? ನಾನ್ ಮ್ಯಾಡಾ? ಸರಿ ಅಖಿಲ್, ಸುಮ್ನೆ ಯಾಕೆ ತೊಂದ್ರೆ ತಗೋತ್ಯಾ? ಒಂದ್ ಕೆಲ್ಸ ಮಾಡು, ನೀನ್ ನನಗ್ ಕಾಲ್ ಮಾಡ್ಬೇಡ, ನಾನು ನಿನಗ್ ಕಾಲ್ ಮಾಡಲ್ಲ. ಓಕೆನಾ? ಟೇಕ್ ಕೇರ್. ಎಂಜಾಯ್ ವಿತ್ ಯೋರ್ ಗರ್ಲ್ ಫ್ರೆಂಡ್.
ಗಾಡ್ ಬ್ಲೆಸ್ ಯು ಜಾನು. ಹೊರಟ್ ಬರ್ತೀನಿ ಅಂಕಲ್. ಹ್ಯಾವ್ ಎ ಸೇಫ್ ಜರ್ನಿ. ಐ ಮಿಸ್ ಯು ಅಂಕಲ್. ಐ ಟು ಮಿಸ್ ಯು. ನೀವ್ ನಾನ್ ನೋಡಕ್ ಬರ್ಬೇಕು. 100%. ಥ್ಯಾಂಕ್ ಯು. ಅಖಿಲ್, ಇವಳನ್ನ ಕರ್ಕೊಂಡೋಗಿ ಏರ್ಪೋರ್ಟ್ ಬಿಟ್ಬಿಟ್ ಬಾ. ಹುಷಾರು. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ್ ಬಿಟ್ಟು ಅಷ್ಟೊಂದು ಹಚ್ಕೊಂಡಿದ್ದು ಅಂದ್ರೆ ಜಾನುನೇ. ಸ್ಟಡಿ ಹಾಲಿಡೇಸಲ್ಲಿ ನನ್ನ ನೋಡೋದಿಕ್ಕಂತ ಅಬ್ರಾಡಿಂದ ಬಂದಿದ್ಲು. ನನ್ನ ನೋಡಿ ತುಂಬಾ ಖುಷಿಯಲ್ಲಿತ್ತು ಜಾನು ನೋಡಿ ತುಂಬಾ ಕೋಪದಲ್ಲಿದ್ದ ಸಾಹಿತಿ. ಈ ಎರಡನ್ನು ಅನುಭವಿಸ್ತಾ ಇದ್ದಿದ್ದು ನಾನು. ಅಂತ ಟೈಮಲ್ಲಿ ಸಾಹಿತಿ ಅಖಿಲ್, ಅಖಿಲ್, ಐ ಲವ್ ಯು ಅಖಿಲ್. ಏನಾಯ್ತು? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಆಕ್ಚುಲಿ ನೀನ್ ಜಾನುನ ಬಿಟ್ಟು ನನ್ಗೋಸ್ಕರ ಬರ್ತೀಯೋ ಇಲ್ವೋ ಅಂತ ಟೆನ್ಷನ್ ಆಗಿತ್ತು, ಡೌಟ್ ಆಗಿತ್ತು. ಕೊನೆಗೂ ಬಂದ್ಯಲ್ಲ, ಐ ಆಮ್ ಸೋ ಹ್ಯಾಪಿ. ನಿನಗಿಷ್ಟ ಬರೋ ತರ ಡೌಟ್ ಪಡೆದು ಕೊಟ್ಟಿದ್ದು. ಅಖಿಲ್, ಅಖಿಲ್, ಸೈಕೋನಾ ನೀನು? ಸೈಕೋ ನಾನಲ್ಲ ಕಣೆ, ನೀನು. ಜಾನು 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 ಅವಳ್ಯಾಕೆ ಸೆಂಟ್ರಲ್ ತರ್ತಿದ್ಯಾ? ಅವಳೇನ್ ತಪ್ಪು ಮಾಡಿದಾಳೆ? ನಿನಗ್ ಫ್ರೆಂಡ್ಶಿಪ್ಗೂ ಲವ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ಅವಳು ಎಷ್ಟೋ ವರ್ಷಕ್ಕೊಂದ್ಸರಿ ಬರೋದು. ಅವಳನ್ನ ಗ್ರೀಟ್ ಮಾಡೋದು ತಪ್ಪಾ? ನೋಡು, ಅವಳು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋಷ್ಟು ನೀನ್ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀನ್ ನನ್ನ ಲೈಫ್ ಲಾಂಗ್ ಜೊತೆಲಿರೋಳು. ನೀನ್ ಈ ತರ ಬಿಹೇವ್ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನೇನಾ ನಾನು ಲವ್ ಮಾಡಿರೋ ಸಾಹಿತ್ಯ ಅಂತ ಡೌಟ್ ಆಗ್ತಾ ಇದೆ. ಇಲ್ಲ, ನೀ ನನ್ನ ಅಖಿಲೇ ಅಲ್ಲ. ಅವಳಿನ ಬ್ರೈನ್ ವಾಶ್ ಮಾಡಿ ತುಂಬಾ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ನೀನ್ ಅವಳ ಜೊತೆ ಇರೋದೇ ಕರೆಕ್ಟ್. ಕನ್ವಿನ್ಸ್ ಮಾಡೋದಕ್ಕಿಂತ ನಿಂಗೆ ಅವಳ ಮೇಲಿರೋ ಕನ್ಸನ್ನೇ ಜಾಸ್ತಿ ಕಾಣಿಸ್ತಿದೆ. ಇದ್ರಲ್ಲೇ ಗೊತ್ತಾಗುತ್ತೆ ನಿಂಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. Enough, Akhil. Let's break up. ಬ್ರೇಕಪ್ ನೋಡು, ಬಿಟ್ಟೋಗೋ ಮಾತಾಡ್ಬೇಡ. ಈ ತರ ಬಿಟ್ಟೋಗೋದಕ್ಕಲ್ಲ ನಾನಿನ್ ಲವ್ ಮಾಡಿದ್ದು. ನೋಡು, ನೀನ್ ಜಗಳ ಆಡ್ಕೊಂಡು ಇನ್ನು ಡೌಟ್ ಪಡೆದ್ರಲ್ಲೇ ಇದ್ಯಾ. ನಾನು ಆಲ್ರೆಡಿ ಮದ್ವೆ ಆಗಿ 3 ಮಕ್ಕಳ ಜೊತೆ ಆಡ್ತಿರೋ ಕನ್ಸ್ ಕಾಣ್ತಾ ಇದೀನಿ ಕಣೆ. ಅದೇ ನಂಗೂ ನಿಂಗಿರೋ ಡಿಫ್ರೆನ್ಸ್. ಅದೆಲ್ಲ ಬಿಡು, ನಾಳೆನೆ ಮದ್ವೆ ಆಗೋಣ. ಅಟ್ಲೀಸ್ಟ್ ಆಗ್ಲಾದ್ರೂ ನಿನ್ ನನ್ ಮೇಲಿರೋ ಡೌಟ್ಸ್ ಹೋಗುತ್ತಾ ನೋಡ್ತೀನಿ. ನಾಳೆನೆ ನಮ್ಮ ಮದ್ವೆ. ಮಿಸ್ ಮಾಡ್ದೆ ಬಾ. I'm sorry.
ಸಾಹಿತಿ ಸಾಹಿತಿ ಏನಾಯ್ತು? ಅದ್ ಹೇಗೆ ಹೇಳ್ತೀಯ ಅವ್ನ್ ಡೈವರ್ಟ್ ಆಗಿದೆ? ಯಾರ ಜೊತೆನೋ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆದ ತಕ್ಷಣ ಅವ್ನ್ ಡೈವರ್ಟ್ ಆಗಿದ್ದಾನೆ ಅಂತ ಅರ್ಥನಾ? ಇಲ್ಲ ಲವ್, ನಿನಗ್ ಗೊತ್ತಿಲ್ಲ, ಅವನ ಅಖಿಲೇ ಅಲ್ಲ, ಹಿಸ್ ಕಂಪ್ಲೀಟ್ಲಿ ಡೈವರ್ಟೆಡ್. ಅಷ್ಟೊಂದು ಡೌಟ್ ಇದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಮದ್ವೆಗೆ ಒಂದ್ ಚಿಕ್ಕ ಪಾಸ್ ಇಡು. ನೀನ್ ಸ್ವಲ್ಪ ದಿನ ಯೂಸ್ಕೊಂಡ ಅವನೇನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಏಯ್ ಸಾಹಿತಿ, ಏನಾಯ್ತು? ವಾಟ್ಸ್ ರಾಂಗ್ ವಿತ್ ಯು? ಸಾಕು ಅಖಿಲ್, ನನ್ ಕಣ್ ಮುಂದೆನೆ ನಮ್ ರಿಲೇಶನ್ಶಿಪ್ ಅಲ್ಲಿ ಇಷ್ಟೊಂದು ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡಿದ್ಯಾ. ಇನ್ ನನಗ್ ಗೊತ್ತಿಲ್ದೆ ನನ್ ಹಿಂದೆ ಏನೆಲ್ಲ ಆಗಿರ್ಬೋದು. ಮದ್ವೆಗಂತ ಬಂದು ಏನೇನೋ ಮಾತಾಡ್ತಿದ್ಯಲ್ಲ ಸಾಹಿತಿ. ನೋಡು, ನಿನಗ್ ನನ್ ಮೇಲೆ ಅಷ್ಟೊಂದು ಡೌಟ್ ಇದ್ರೆ ಮದ್ವೆ ಆದ್ಮೇಲೆ ನಾನೆಲ್ಲ ಪ್ರೂವ್ ಮಾಡ್ತೀನಿ. ನೀನ್ ಅದೆಲ್ಲ ಇದಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನಿನ್ನ ಮದ್ವೆ ಆಗ್ಬೇಕಾ ಅಖಿಲ್? ಮದ್ವೆ ಅಂದ್ರೆ ಏನಂತ ನಿನಗ್ ಗೊತ್ತಾ? ನಾನ್ ಯಾಕಿದೀನೆಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಿ? ಪ್ರೀತಿನ ಪ್ರೀತಿಸೋರ್ ಹತ್ರ ಮಾತ್ರ ಹುಡುಕ್ಬೇಕು, ಅದ್ರ ಜೊತೆ ಆಟ ಆಡೋರ್ ಹತ್ರ ಅಲ್ಲ. ಇಲ್ಲಿ ಆಟ ಅಂದ್ರೆ ಏನಂತ ನಿನಗ್ ಗೊತ್ತು, ಆಟ ಆಡ್ತಿರೋದ್ ಯಾರು ಅಂತಾನೋ ನಿನಗ್ ಚೆನ್ನಾಗ್ ಗೊತ್ತು. ಅಂದ್ರೆ ಎಲ್ಲಾ ತಪ್ಪು ನಾನೇ ಮಾಡ್ದೆ ಅಂತ ಹೇಳ್ತಿದ್ಯಾ ಸಾಹಿತಿ? ಅದನ್ನ ನೀನೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಸಲ ಅನಲೈಸ್ ಮಾಡಿ ನೋಡು. ಸಾಹಿತಿ, ನಿನ್ಗೊಂದು ನೆನಪಿದ್ಯಾ? ಯಾರು ಇಲ್ದಿರೋ ಜಾಗದಲ್ಲಿ ನಾವಿಬ್ರೆ ಒಂದು ಪುಟ್ಟ ಗುಡಿ ಮುಂದೆ ಮದ್ವೆ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇದ್ವಿ. ಇವತ್ ನಮ್ಮ ಮುಂದೆ ಯಾರೂ ಇಲ್ಲ, ನಾವಿಬ್ರೇ ಇದೀವಿ. ಒಂದ್ ಪುಟ್ಟ ಗುಡಿನೂ ಇದೆ. ಆದ್ರೂ ಇದೆಲ್ಲ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ ಸಾಹಿತಿ. ನನ್ ಮೇಲಿರೋ ಕೋಪನ ಒಂದ್ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ ನಮ್ ಮದ್ವೆ ಆಗ್ಬಿಡುತ್ತೆ ಕಣ. ಆಮೇಲೆ ನಮ್ ಸುಂದರವಾದ ಜೀವನದ ಮುಂದೆ ಇದ್ಯಾವ್ದು ನೆನ್ಪೇ ಬರಲ್ಲ ಸಾಹಿತಿ. ನೀನ್ ಎಷ್ಟೇ ಕೇಳ್ಕೊಂಡ್ರು ನಾನ್ ನಿನ್ ಜೊತೆ ಇರೋದಕ್ಕೆ ರೆಡಿ ಆಗಿಲ್ಲ. ಕೊನೆ ಸಲ ನಿನ್ನ ನೋಡಿ ಗುಡ್ ಬೈ ಹೇಳೋಗೋಣ ಅಂತ ಫಿಕ್ಸ್ ಆಗಿ ಬಂದಿದ್ದೀನಿ. ಮೋರೋವರ್ ಐ ಆಮ್ ಲೀವಿಂಗ್ ಟು US ಟುನೈಟ್. ಗುಡ್ ಬೈ ಅಖಿಲ್. ಗುಡ್ ಬೈ ಅಖಿಲ್. ಶಾಕು ನನ್ನ ಲೈಫ್ಗೂ ತುಂಬ ದೊಡ್ಡ ಬಾಂಡಿಗೆ ಅನ್ಸುತ್ತೆ. ನೋಡು ಮಗನೇ, ಜೀವನದಲ್ಲಿ ಯಾರೂ ಲೂಸರ್ಸ್ ಅಲ್ಲ. ಎಲ್ಲ ಒಂದು ಫಾರ್ಮೇಶನ್ ಅಷ್ಟೇ. ಕಲಿಯೋದಕ್ಕೂ ಕಳ್ಕೊಂಡಿರೋದಕ್ಕೂ ಒಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಅದ್ ನಿನಗೆ ಗೊತ್ತಾಗ್ತಾ ಇಲ್ಲ. ಅದ್ ನಿನಗೆ ಅರ್ಥ ಆದರೆ ಎಲ್ಲಾನು ಪಡ್ಕೊಂಡ ಹಾಗೇನೆ. ಅಖಿಲ್, ನಿನಗೆ ಲೈಫ್ನ ಒಂದು ಚಿಕ್ಕ ಸೀಕ್ರೆಟ್ ಹೇಳ್ತೀನಿ. ಈ ನವೆಂಬರ್ಗೆ ನಿನಗೆ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಇಡೀ 25 ವರ್ಷ ನೆನೆಸ್ಕೊಳ್ಳೋದಕ್ಕೆ 5 ಸೆಕೆಂಡ್ ಸಾಕಲ್ಲ? ಹಾಗೆ ಮುಂದೆ ಬರೋ 25 ವರ್ಷನೂ ಅಷ್ಟೇ. ಮ್ಯಾಟರ್ ಆಫ್ 5 ಸೆಕೆಂಡ್ಸ್. ನಿನ್ ಜೊತೆ ಯಾರು ಇರ್ಲಿ ಇಲ್ದೇ ಇರ್ಲಿ, ನೀನು ದುಃಖದಲ್ಲಿರ್ಲಿ ಖುಷಿಲಿರ್ಲಿ, ಇಲ್ಲಿ ಯಾರು ಯಾವುದು ಪರ್ಮನೆಂಟ್ ಅಲ್ಲ. ಬಟ್ ದ ಶೋ ಮಸ್ಟ್ ಗೋ ಆನ್. ಕಾಲ ಯಾವತ್ತೂ ಕಾಲಾವಕಾಶ ಕೇಳಲ್ಲ. ಪ್ರತಿಯೊಂದು ಪರಿಸ್ಥಿತಿನೂ ಪ್ರೀತಿಯಿಂದ ಪ್ರೀತಿಸೋರ್ಗೆ ಮಾತ್ರ ಕಾಲ್ಚಿಟ್ಕೊಡುತ್ತೆ. ಅಖಿಲ್, ಬಾಯ್ಲಿ. ಅಲ್ಲಿ ನೋಡು, ಅವನು ನಿಂತರಾನೆ. ಇಡೀ ಜಗತ್ತೇ ಅವನ ಸುಂದರ ಅಂತ ಕರೆದ್ರು ಯಾವಾಗಲೂ ಕೊರಗ್ತಾನೆ ಇರ್ತಾನೆ.
ಯಾಕೆ ಗೊತ್ತಾ, ಅವನನ್ನು ಅವ್ನು ಕಂಡ್ಕೊಳ್ಳೋದೆ ಬಾವಿನಲ್ಲಿ. ಹಾಗಂದ ಮಾತ್ರಕ್ಕೆ ಅವ್ನು ಇಲ್ಲಿಗೆ ಸೇರಿದವನಲ್ಲ. ನೀನು ಅಷ್ಟೇನೆ, ನಿನ್ ಜೀವನ ಹಾಗೆ ನೋಡ್ತಾ ಇದೀಯ. ಲೇ, ಒಂದು ಸಲ ತಲೆ ಎತ್ತು ನೋಡೋ, ನೀನ್ ಎಲ್ಲಿದೀಯ ಅಂತ ಗೊತ್ತಾಗತ್ತೆ. ನಿನ್ನನ್ನು ಪ್ರೀತಿಸೋರ್ಗೆ ನೀನ್ ಎಲ್ಲಿದ್ರೂ ಕಾಣಿಸ್ತೀಯ ಕಣೋ. ನಾನು ನಿನ್ಗೆ ಅಡ್ವೈಸ್ ಮಾಡ್ತಾ ಇಲ್ಲ, ನೀನ್ ಏನು ಅಂತ ರಿಯಲೈಸ್ ಮಾಡಿಸೋದಕ್ಕೆ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ತಗೋ. ಬೇಗ ರಿಯಲೈಸ್ ಮಾಡಿಕೊಂಡು ರಿಯಾಲಿಟಿಗೆ ಬಾ. ಯಾಕೆ ನೆನೆ ಲಾವಣ್ಯ ಅಖಿಲ್ ಬಗ್ಗೆ ಏನೂ ಹೇಳಿಲ್ಲ? ಏನಾಗಿರ್ಬೋದು? ಎಲ್ಲಿಟ್ಟೆ? ಯಾಕೆ ಇವಳು ಫೋನ್ ರಿಸೀವ್ ಮಾಡ್ತಿಲ್ಲ? ಬೇಗ ರಿಯಲೈಸ್ ಮಾಡು, ಬೇಗ ರಿಯಲೈಸ್ ಮಾಡು. ಹೇ ಅಖಿಲ್, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಇವತ್ತಾದ್ರೂ ಮನೆಗೆ ಬರ್ತೀಯಾ? ಲಂಚ್ ವೇಟ್ ಮಾಡ್ಲಾ? ಡ್ಯಾಡ್, ಅದು ಚಿಕ್ಕ ಕೆಲಸ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ, ಅದು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಡ್ಯಾಡ್. ಓಕೆ, ಹ್ಯಾಸ್ ಇಟ್. ಓಕೆ, ಹ್ಯಾಸ್ ಎ ವಿಶ್. ಮೇಡಮ್, ಸಾಹಿತ್ಯ ಅಂದ್ರೆ ನೀವೇನಾ? ಹೌದು. ನಿಮ್ಮೊಂದು ಪಾರ್ಸಲ್ ಬಂದಿದೆ. ಥ್ಯಾಂಕ್ ಯು ಮೇಡಮ್. ನೀನೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಶುರು ಮಾಡೋಕ್ಕೂ ಮುಂಚೆನೆ ನೀನ್ ನನ್ನವನಾಗ್ಬಿಟ್ಟೆ ಕಣೋ. ಯಾವತ್ತೋ ಒಂದಿನ ನೀನ್ ಮುಂದೆ ನಿಂತು ನನ್ನ ಪ್ರೀತಿಸ್ತೀನಿ. ಐ ಲವ್ ಯು ಅಖಿಲ್. ಐ ಆಮ್ ಸಾರಿ ಸಾಹಿತಿ. ಸಾಹಿತಿ ಕಾಲ್ ಮಾಡಿದ್ದಾಳಲ್ವಾ? ಸಾರಿ ಸಾಹಿತಿ, ನೀನಾಗ್ಲೇ ಕಾಲ್ ಮಾಡಿದ್ದೆ. ನಾನ್ ಸ್ವಲ್ಪ ಬಿಸಿ ಇದ್ದೆ. ಇನ್ಫ್ಯಾಕ್ಟ್ ನಾನೊಂದು ಇಂಪಾರ್ಟೆಂಟ್ ವಸ್ತುನ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಹುಡುಕ್ತಿದ್ದೆ. ಐ ನೋ ವಾಟ್ಸ್ ಇಂಪಾರ್ಟೆಂಟ್ ಫಾರ್ ಯು. ಸಾಹಿತಿ, ಆ ನಿನ್ ಇಂಪಾರ್ಟೆಂಟ್ ವಸ್ತು ನನ್ನ ಹತ್ರ ಇದೆ. ಅಖಿಲ್ ನನಗದನ್ನ ಗಿಫ್ಟ್ ಮಾಡಿದ್ದಾನೆ. ನಿನ್ ಪರ್ಮಿಷನ್ ಇಲ್ದೆ ನಿನ್ ಡೈರಿನ ಓದ್ಬಿಟ್ಟೆ. I never expected this from you.
ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ ಅಳುವಿಗೂ ಅಳು ಬರುತ್ತಿದೆ ನಂಬಿಕೆ ಅಸುನೀಗಿದೆ ಮರೆತರು ಮರೆಯಾಗದು ಮನಸ್ಸಿನ ಮಾತಂಥದು ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ. ಡ್ಯಾಡ್, ಐ ವುಡ್ ಲೈಕ್ ಟು ಜಾಯಿನ್ ದ ಕಂಪನಿ ಡ್ಯಾಡ್. ನಾನು ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ಒಂದು ಅವಕಾಶ ಕೊಡ್ತೀರಾ ಪ್ಲೀಸ್? ನೆನಪಿನ ನೋವಲ್ಲಿಯೂ ನಡೆಯುತ್ತಾನೆ ಸಾಗಲು ಬದುಕಿಗೆ ಬದಲಾಗುವ ಭರವಸೆ ಬೇರೂರಲು ಸರಿವ ಸಮಯ ಕಾಯದಂತೆ ಕಾಲ ಕೈಯ ಹಿಡಿದಿದೆ ಅರಿವು ಹರಿದು ಹೋದ ಮೇಲೆ ನಿನ್ನ ನೀನು ಹುಡುಕುವೆ ಹುಡುಕುವೆ ಹುಡುಕುವೆ. How are you? I'm good. ಮತ್ತೆ ನೀನಿಲ್ಲಿ? That's my husband. After marriage ಇಲ್ಲೇ ಸೆಟ್ಲ್ ಆಗಿದ್ದೀನಿ. ನೀನೇನಿಲ್ಲಿ? I'm here for some business work.
ಮತ್ತೆ ಹೌ ಅಬೌಟ್ ಲಾವಣ್ಯ? ಹೇ, ಯು ವಾಂಟ್ ಟು ಸೀ ಹರ್? ಯಾ. ವೇಟ್. Cut it. Shot okay? ಹಾಯ್, ವಾಟ್ ಅ ಸರ್ಪ್ರೈಸ್. ಹೇಗೆ ಇದ್ಯಾ? ಚೆನ್ನಾಗಿದ್ದೀನಿ. ಓಕೆ, ಗೆಸ್ ಮಾಡು ನನ್ನ ಜೊತೆ ಯಾರಿದ್ದಾರೆ ಅಂತ. ಹಾಯ್ ಅಖಿಲ್. ಹೇಗೂ ಇದ್ಯಾ? ಐ ಥಿಂಕ್ ಶಿ ಇಸ್ ಹ್ಯಾಪಿ ಅಲ್ಲ? Yeah, she is. So what about your ದಟ್ಸ್ ಓಕೆ. ಬಾಯ್. Bye. ಬಾಯ್. ಟೇಕ್ ಕೇರ್. Ready? Akhil, Hi, Dad. I have good news for you. Oh, is it? Economic Times survey prakara, our company is one among the top 10 companies in the country. Wow, that's great, Dad. I'm so happy. Congrats. You know, Akhil, it's all because of your hard work. And you made it. I'm so proud of you. Thank you, Dad. Can I ask you something? ಕೇಳಿಪ್ಪ. ನಿನ್ಗೊಂದು ಹುಡುಗಿ ನೋಡಿದ್ದೀನಿ, ಮದುವೆ ಆಗ್ತೀಯಾ? ಪ್ರತಿಯೊಬ್ಬ ನಿಜವಾದ ಪ್ರೇಮಿನೂ ಸ್ವಾರ್ಥಿನಿ. ಯಾಕಂದ್ರೆ ತಾನು ಪ್ರೀತಿಸಿರೋರು ಎಲ್ಲೇ ಇರಲಿ, ಚೆನ್ನಾಗಿದ್ರೆ ನನಗೆ ಸಾಕು ಅಂತ ಅನ್ಕೊಂತಾನೆ. ಸಾಹಿತಿ ಲಾವಣ್ಯ ನೋಡಿದಾಗ ಇಬ್ರು ಚೆನ್ನಾಗಿದ್ದಾರೆ ಅನಿಸ್ತು. ಅದಕ್ಕೆ ನಮ್ಮಪ್ಪ ಕೇಳಿದ ಪ್ರಶ್ನೆಗೆ ನಾನು ಕೊಟ್ಟಂತ ಉತ್ತರ. ಜಾನು, ಮೈ ಫ್ರೆಂಡ್ ಫಾರ್ ಲೈಫ್. ಹಿಂದಿನ ಮೊದಲು ಮುಂದೆ ಬರೋ ಇಡೀ ನನ್ನ ಜೀವನ ಪೂರ್ತಿ ಇರ್ತಾಳೆ. ಎಸ್, ಜಾನು ನಾನು ಕೊಟ್ಟಂತ ದೊಡ್ಡ ಗಿಫ್ಟ್ ಸಿಂಧು.
ಅಮ್ಮ ಅಕ್ಕಿರ ಅಂದ್ರೆ ಏನಮ್ಮ? ಪುಟ್ಟ, ಯಾರು ತನ್ನ ಜೀವನದಲ್ಲಿ ಬರೋ ಕಷ್ಟ ಸುಖ ನೋವು ನಲಿವು ಆಸೆ ನಿರಾಸೆಗಳನ್ನೆಲ್ಲ ಒಂದೇ ರೀತಿ ಸ್ವೀಕರಿಸಿ ಸ್ನೇಹ ಪ್ರೀತಿಯಿಂದ ಸಂಪೂರ್ಣವಾಗಿ ಜೀವನದಲ್ಲಿ ಮುಂದೆ ಹೋಗ್ತಾನೋ ಅವನೇ ಅಕ್ಕಿರ. ಅವತ್ತು ನಮ್ಮಮ್ಮ ಹೇಳಿದ ಒಂದೊಂದು ಮಾತು ಬರೀ ಮಾತಲ್ಲ, ನನ್ನ ಜೀವನ. ಅವ್ರು ಹೇಳ್ದಾಗೆ ಪ್ರತಿಯೊಂದನ್ನು ಒಂದೇ ರೀತಿ ಸ್ವೀಕರಿಸುವಂಥ ಸ್ಟೇಜ್ಗೆ ನಾನಿವತ್ತು ಬಂದಿದ್ದೀನಿ. ಸೊ ಇವತ್ತಿಂದ ನನ್ನ ಹೆಸರು ಅಖಿರ.